IMA KSP ಪರವಾಗಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷದಲ್ಲಿ ಇವತ್ತಿಂದ ನಿನ್ನೆಯಿಂದ ಶುರು ಆಗಿದೆ. ಈ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವ್ದು ತೊಂದರೆಗಳು ಬರ್ದೇ ಇರ್ಲಿ. ಯಾವುದೇ ತೊಂದರೆಗಳು ಬಂದ್ರು ಕೂಡ IMA KSP ಅದನ್ನೆಲ್ಲ ಮನ ಇಚ್ಛೆ ಮತ್ತು ಶಕ್ತಿ ಸಿಗ್ಲಿ ಅಂತ ಒಂದು ಆಶೆ. ಅಧ್ಯಕ್ಷರಿಗೆ ಪರ್ಮಿಷನ್ ಇಂದ ಶುರು ಮಾಡ್ತೀನಿ. Good evening, everybody. I would like to start this program with IMA prayer. But before that, I wanted to recollect few things. Obviously, Ugadi is a very important festival. Everybody is busy celebrating festival across the state, and we could see going through every area. People are busy celebrating today. Only thing which has come a little bit in the way of people who celebrate Diwali for those who celebrate with non-vegetarians. All the people celebrate festival across Karnataka, Andhra and Telangana. And obviously, this is one of the most auspicious days. And we know that our president is also busy with today's festivals, and he has taken out today in view of Diwali, but we are impressed with a reasonable number. I am sure the number is going to improve as the president's speech goes on actually. I'm very happy that today we'll have a wonderful session on various issues related. ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ಮೀರಿ ಗುಣಪಡಿಸುವವರು ನಾವಾಗಲಿ. ಇದಕ್ಕೆ ನಾವು ಬದ್ಧವಾಗಿರೋಣ. ಹಾಗೆ ಎಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯನ್ನು ಕೊಡ್ಲಿ ಅಂತ ಬಿಟ್ಕೊಂಡು ಈ ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಸೊ ಟು ಸ್ಟಾರ್ಟ್ ಅಪ್ ಬೇಸಿಕಲಿ ಒನ್ಸ್ ಅಗೇನ್ ನಮ್ಮ ಪ್ರೆಸಿಡೆಂಟ್ ಅವ್ರ ಬಗ್ಗೆ ನಾವು ಜಾಸ್ತಿ ಇಂಟ್ರೊಡಕ್ಷನ್ ಕೊಡುವಂತ ಅವಶ್ಯಕತೆ ಇಲ್ಲ. ಐ ಬಿನ್ ಇನ್ಸ್ಟ್ರಕ್ಟೆಡ್ ಅರ್ಲಿಯರ್ ಆಲ್ಸೋ ದಟ್ ನೀವೇ ಜಾಸ್ತಿ ಟೈಪ್ ತಿನ್ಕೊಂಡ್ಬಿಡ್ತೀರಾ, ಸ್ವಲ್ಪ ಕಡಿಮೆ ಮಾತಾಡಿ ಅಂದ್ಬಿಟ್ಟು. ಸೊ ನ್ಯಾಚುರಲಿ ನಾನು ತುಂಬಾ ಮಾತಾಡಕ್ ಹೋಗಲ್ಲ. Only thing I would like to highlight in this meeting is that the way our president is moving around across the branches in the last 3-4 months, it's been nothing short of a memorable history. I'm sure it's going to be remembered for a long time to come. It's going to be challenging for any president coming in future to have this amount of movement to visit the branches actually. He has moved so much actually. He has covered close to about half of the branches across the state. And most of the branches have been very happy with his visit. And I'm sure it's been helped the branches to really rejuvenate themselves, look into their aspect and work on that. I must sincerely thank our president for this great work he's doing. Thank you, sir. Sir, for the introduction further, it's back to you now. Please take it over. Thank you so much. IMA prayer ಹೇಳಿದ್ರಲ್ಲ, ಆಯ್ತಲ್ಲ? ಆಯ್ತು ಸರ್, ಪ್ರೇಯರ್ ಆಯ್ತು. ಅದು ಯಾಕೋ ನಿಮ್ದು ಆಡಿಯೋ ಆಯ್ತು. ಓಕೆ ಸರ್, ಓಕೆ. ಪ್ರೇಯರ್ ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಸಿಹಿ ಮೈ ಮತ್ತು ಕಹಿ, ಬೇವು ಮತ್ತು ಬೆಲ್ಲದ ಸವಿಯನ್ನುಂಡಂತ ನಾವೆಲ್ಲರೂ ಇವತ್ತು ಸಿಹಿ ಒಂದನೇ ತಿಂದ್ರೆ ಅದರ ರುಚಿ ಗೊತ್ತಾಗೋದಿಲ್ಲ. ಹಾಗೆ ಬೇವು ಇದ್ದಾಗ ಸಿಹಿ ಎಷ್ಟು ಮಧುರವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅನೇಕಾರು ನಮ್ಮಲ್ಲಿ ತೊಂದರೆಗಳು ಕಷ್ಟಗಳು ಬಂದರೂ ಸತೆಗೆ ಈ ಒಂದು ಶುಭ ದಿನದಿಂದ ನಾವು ಬೇವು ಬೆಲ್ಲವನ್ನು ಹಂಚಿಕೊಂಡಂತೆ ನಮ್ಮ ಜೀವನವನ್ನು ಮುಂದೆ ಸುಖಮಯ ಆಗಲಿ, ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ನಡ್ಕೊಂಡು ಹೋಗಲಿ. ನಾವೆಲ್ಲರೂ ಹೀಗೆ ಒಟ್ಟಾಗಿ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಸೇವೆಯನ್ನು ಸಲ್ಲಿಸೋಣ ಅಂತ ಶುಭ ಹಾರೈಸುತ್ತಾ, ಮೊಟ್ಟ ಮೊದಲನೇದಾಗಿ ಹೋದ ತಿಂಗಳ 23ನೇ ತಾರೀಕು ನಾವು ನೀವೆಲ್ಲರೂ ಈ ವೇದಿಕೆ ಮೇಲೆ ಕೂಡಿದ್ದೇವೆ. ಅದೇ ರೀತಿ ಹೋದ ತಿಂಗಳ 23ನೇ ತಾರೀಕು ಆದ ನಂತರ ಆದಂತ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮಲ್ಲಿ ತಿಳಿಸಲು ಗೌರವಾನ್ವಿತ ಎಲ್ಲ ವೈದ್ಯರಲ್ಲಿ ತಿಳಿಸ್ತೇನೆ. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಎಲೆಕ್ಟ್ ಶ್ರೀನಿವಾಸ್ ಸರ್ ಅವರೇ, ಹಾಗೂ ಕಾರ್ಯದರ್ಶಿಯಾದ ಕರುಣಾಕರ್ ಅವರೇ, ಹಾಗೂ ಪಾಸ್ಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಯೋಗಾನಂದ ರೆಡ್ಡಿ ಅವರೇ, ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದ ಮಧುಸೂದನ್ ಕಾರಿಗಿನವರವರೇ, ಹಾಗೂ ಟ್ರೆಜರರ್ ಆಗಿರ್ತಕ್ಕಂಥ ವಿಜಯ ಸಾರಥಿ ಅವರೇ,
ವೈಸ್ ಪ್ರೆಸಿಡೆಂಟ್ ಆಗಿದ್ದಕ್ಕ ಪ್ರಸನ್ನ ಶಂಕರ್ ಅವರೇ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಹಾಗೂ ವೈಸ್ ಪ್ರೆಸಿಡೆಂಟ್ ಇನ್ನೋರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಜಶ್ರೀ ಅನುಗೋಳ್ ಮೇಡಮ್ ಅವರೇ, ಹಾಗೂ ಅಮರಿಕೇಡ್ ಶ್ರೀಶೈಲ್ ಅವರೇ, ಹಾಗೂ ನಾರಾಯಣ ಮೂರ್ತಿ ಅವರೇ, ಇಂಟರ್ನೆಟ್ ಆಗಿರ್ತಕ್ಕಂಥ ಪ್ರಸಾದ್ ಅವರೇ, ಹಾಗೂ ಎಲ್ಲ ಗೌರವಾನ್ವಿತ ವೈದ್ಯ ಮಿತ್ರರೇ, ಹಾಗೂ ವೆಂಕಟಾಚಲಪತಿ ಅವರು ಕಾಣಿಸ್ಕೊಂಡಿಲ್ಲ, ಅವರು ಫೋನ್ ಮಾಡಿದ್ರು. ಅವರು IMA ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ನ ಅಸಿಸ್ಟೆಂಟ್ ಸೆಕ್ರೆಟರಿ ಹೌದು, ಪವನ್ ಕುಮಾರ್ PRO ಹಾಗೂ ಅಸಿಸ್ಟೆಂಟ್ ಸೆಕ್ರೆಟರಿ ಆಫ್ CGP, ಹಾಗೆ ಹೀಗೆ ಎಲ್ಲ ಅನೇಕಾರು ಮಿತ್ರರು ತಮ್ಮದಂತ ಒಂದು ಸ್ಥಾನಮಾನಗಳಿಂದ ಗುರುತಿಸಿದರೆ ಈ ಶುಭ ಸುಂದರ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡುತ್ತಾ, ಮೊಟ್ಟ ಮೊದಲನೇದಾಗಿ ಈ 23 ಆದ ನಂತರ 24ನೇ ತಾರೀಕು ನಾವು ಸ್ಟೇಟ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಅನ್ನ ನಿಮ್ಮದೇ ಆದಂತ IMA ಸ್ಥಳದಲ್ಲಿ ಲ್ಯಾಂಡ್ ನಲ್ಲಿ ಕರೆದಿದ್ದೆವು. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟೇಟ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತರು ಇಲ್ಲಿನೂ ಭಾಗವಹಿಸಿದ್ರಿ. ಯಾರು ಭಾಗವಹಿಸಿರಲಿಲ್ಲ ಅವರಿಗೆ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 5 ವರ್ಷದ ಹಿಂದೆ ಈ ತೆಗೆದುಕೊಂಡಂತ ಈ 5 ಎಕರೆ ಜಮೀನು ಸ್ವಲ್ಪ ಒಂದು 5-6 ಗುಂಟೆ ಕಡಿಮೆ ಇದೆ ಅಂತ ಒಂದು ನಮ್ಮ ದೇಶದ ಒಂದು ಸ್ವಂತ ಸ್ಥಳದಲ್ಲಿ ದ್ರಾಕ್ಷಿ ತೋಟ ಇದೆ. ಅದು ಮುತ್ತುಗದಳ್ಳಿ ಅನ್ನೋ ಒಂದು ಊರು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ನಿಂದ ದಾಬಾಸ್ಪೇಟೆ ನಡುಗಿರ್ತಕ್ಕಂಥ ಹೈವೇ ಎಕ್ಸ್ಪ್ರೆಸ್ 8 ಲೇನ್ಸ್ ಹೈವೇ ಎಕ್ಸ್ಪ್ರೆಸ್ ಇದೆ. ಅದರ ಪಕ್ಕದಲ್ಲೇ ಒಂದೇ ಸರ್ವೆ ನಂಬರ್ ಇದೆ. ಉತ್ತಮವಾದಂಥ ಸ್ಥಳ. ಅಲ್ಲಿ ನಮ್ಮ ವೈದ್ಯ ಮಿತ್ರರಾಗಿರ್ತಕ್ಕಂಥ ಹೊನ್ನೇಗೌಡರು, ಯೋಗಾನಂದರವರು, ಮಧುಸೂದನರು, ಇನ್ನೂ ಎಲ್ಲ ವೈಸ್ ಪ್ರೆಸಿಡೆಂಟ್ಗಳ ಸಹಕಾರ, ನಿಮ್ಮೆಲ್ಲರ ಸಹಕಾರದಿಂದ ಆಗಿರ್ತಕ್ಕಂಥ ಈ ಸ್ಥಳ ನಿಜವಾಗ್ಲೂ ಇವತ್ತಿನ ದಿವಸ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೈಮ್ ಪ್ಲೇಸ್ ಆಗಿ ಹೊರಹೊಮ್ಮಿದೆ. ಅದನ್ನ ನೋಡಬೇಕು. ನಿಮ್ಮ ಜಾಗವನ್ನು ನೀವು ನೋಡಿ ನಮ್ಮ ಒಂದು ಹೆಮ್ಮೆ ಅನ್ನೋದು ಒಂದು ದೃಷ್ಟಿಯಿಂದ ಅಲ್ಲಿ ಇಟ್ಕೊಂಡಿದ್ವಿ. ಒಳ್ಳೆ ಅನೇಕಾರು ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ವಿ. ಈ ಸ್ಥಳಕ್ಕೆ ನಮಗೆ IMAಗೆ ದೊರಕಿಸ್ಕೊಡ್ಲಿಕ್ಕಂತ ಎಲ್ಲ 3 ವೈದ್ಯ ಮಿತ್ರರನ್ನು ಸಾಂಕೇತಿಕವಾಗಿ ಸನ್ಮಾನ ಮಾಡಲಾಯಿತು. ಹಾಗೆ ಅನೇಕಾರು ವೈದ್ಯ ಮಿತ್ರರು, ಅಲ್ಲಿ 55 ಜನ ವೈದ್ಯ ಮಿತ್ರರು ಭಾಗವಹಿಸಿದರು. ಅಲ್ಲಿ ಎಲ್ಲಾ ವಿಚಾರಗಳನ್ನ ನಮ್ಮ GST ಬಗ್ಗೆ ಆಗೋದು, ಆಂಟಿ ಕೊಕರಿ ಬಗ್ಗೆ, ಲೀಗಲ್ ಸೆಲ್ ಆಗೋದು, IMA KSB AMS CGP ಅದರ ಟಾರಿಫ್ ಏನು, ಅದಕ್ಕೆ ಮೆಂಬರ್ಶಿಪ್ ಮಾಡ್ಲಿಕ್ಕೆ ಏನೇನು ಕಾರ್ಯರೂಪಗಳನ್ನ ಅನುಸರಿಸಬೇಕು, IMA CGP ಕಾನ್ಫರೆನ್ಸ್, IMS ಕಾನ್ಫರೆನ್ಸ್ ಅನ್ನ ಮಾಡ್ಲಿಕ್ಕೆ, ಹೀಗೆ ಅನೇಕಾರು ವಿಚಾರಗಳನ್ನ, ಅಲ್ಲದೆ ಮೆಡಿಕಾನ್ 2023 ಬಗ್ಗೆನೂ ಅದನ್ನ ಟಾರಿಫ್ ಇಂದ ಹಿಡಿದು ಅಲ್ಲಿ ಏನೇನು ಸೌಕರ್ಯಗಳನ್ನ ನಾವು ಒದಗಿಸ್ಬೋದು ಅನ್ನೋದನ್ನ ಅಲ್ಲಿ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಪನ್ಶೆಟ್ಟಿ ಅವರು ವಿವರ ತಿಳಿಸಿದರು. ಇದು ನಮ್ಮದೇ ಆದಂತ ಸ್ವಂತ ಸ್ಥಳದಲ್ಲಿ ಆಗ್ತಕ್ಕಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮ. ಇದಕ್ಕೆ ಆಯೋಜನೆ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ಭಾಗವಹಿಸ್ತೀನಿ. ನಿಮಗೂ ಎಲ್ಲ ವೈದ್ಯ ಮಿತ್ರರಿಗೂ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ 4ನೇ ತಾರೀಕು ನಾವು ಬ್ರಾಂಚ್ ವಿಸಿಟ್ ಅನ್ನು ಮಾಡಿದೆವು. ಇಲ್ಲಿಂದ ರೋಣದಿಂದ ಗುಲ್ಬರ್ಗಕ್ಕೆ ಹೋಗಿದ್ದೆವು. ಗುಲ್ಬರ್ಗದಲ್ಲಿ ವರ್ಲ್ಡ್ ಹಿಯರಿಂಗ್ ಡೇ ನ ಅದ್ಭುತವಾಗಿ ಸುಂದರವಾಗಿ MRMC ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ರು. ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅಲ್ಲಿ SM ಪಾಟೀಲ್ ಅಂತ ಡೀನು, ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರ ನೇತೃತ್ವದಲ್ಲಿ ಆರ್ಗನೈಸಿಂಗು ಮತ್ತೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ENT ಇವರು ನೇತೃತ್ವದಲ್ಲಿ ನಡೆಸಿದ್ರು. ಡಾಕ್ಟರ್ ಗುರು ಪಾಟೀಲ್ ಅಂತ ಪ್ರೆಸಿಡೆಂಟ್ ಆಫ್ IMA ಗುಲ್ಬರ್ಗ ಹಾಗೂ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ಗ್ರಾಮಪಲ್ಲಿ ಇವರೆಲ್ಲರೂ ಭಾಗವಹಿಸಿ ತುಂಬ ಉತ್ತಮ
audible, sir. Not audible. ಮಾತಾಡಿದೀನಿ ಸರ್, ಮಾತಾಡಿ. ಡಿಸ್ಕನೆಕ್ಟ್ ಆಗಿದೆ. You're not hearing. ಸರ್ ಅದು ನೆಟ್ವರ್ಕ್ ಇಶ್ಯೂಸ್ ಇದೆ, ಮತ್ತೆ ಜಾಯಿನ್ ಆಗ್ತಿದ್ದಾರೆ ಸರ್. Okay. ಓಕೆ Sir, join. ಸರ್ ಕೇಳುತ್ತೆ ಸರ್ ಈಗ? ಈಗ ಕೇಳಿಸ್ತಾ ಇದೆ ಸರ್. ನೆಟ್ವರ್ಕ್ ಇಶ್ಯೂ ಆಯ್ತು. ಅಲ್ಲಿಂದ ಬ್ರಾಂಚ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಸಾಧಾರಣ 50-60 ಜನ ಎಲ್ಲ ಕೂಡಿದ್ರು. ಅಲ್ಲಿ ನಮ್ಮ ಅಕಾಡೆಮಿಕ್ ಕಮಿಟಿಯ ಚೇರ್ಮನ್ ಆಗಿದಂತ ನಮ್ಮ ಸಂಜನಾ ತಳ್ಳೂರ್ ಮೇಡಮ್, ಇನ್ನೂ ಅನೇಕರು ವೈದ್ಯ ಮಿತ್ರರು ಕೂಡಿದ್ರು. ಒಳ್ಳೆ ಉತ್ತಮವಾದ ಚರ್ಚೆ ಆಯ್ತು. ನಂತರ ನಾವು ಬೀದರ್ಗೆ ಸಾಯಂಕಾಲ ಹೋದ್ವಿ. ಅಲ್ಲಿ ಮಲ್ಲಿಕಾರ್ಜುನ ಮನ್ಶೆಟ್ಟಿ ಅವರು ಹಾಗೂ ಪ್ರೆಸಿಡೆಂಟ್ ಸೆಕ್ರೆಟರಿ ಮಧುಸೂದನ್ ವೈಜನಾಥ್ ಅವರು ಹಾರ್ದಿಕವಾಗಿ ಸ್ವಾಗತ ಮಾಡಿ, ಮೆಡಿಕಾನ್ 2023 ಮಾಡ್ಲಿಕ್ಕೆ ಸೂಕ್ತವಾದಂತ ಒಂದು ಸ್ಥಳ ಇದಿಲ್ಲ ಅಂತ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಆಡಿಟೋರಿಯಂಗಳು ಹಾಗೂ ವಸತಿಯನ್ನು ಮಾಡ್ತಕ್ಕಂಥ ವಸತಿಯ ವ್ಯವಸ್ಥೆ ಮತ್ತು ಬ್ಯಾಂಕೆಟ್ ಹಾಲು, ರಿಕ್ರಿಯೇಷನ್ ಮಾಡ್ತಕ್ಕಂಥ ಹಾಲು, ಅಲ್ಲಿ ವಾತಾವರಣ ನೋಡಿ ನಿಜವಾಗ್ಲೂ ಬಹಳ ಸುಂದರವಾದಂತ ವಾತಾವರಣ ಮತ್ತು ವ್ಯವಸ್ಥೆ ಇದೆ ಅಂತಂದು ಮನಗಂಡು ಅವತ್ತಿನ ಸಾಯಂಕಾಲ ಬ್ರಾಂಚ್ ವಿಸಿಟ್ ಅನ್ನ ನಾವು ಮುಗಿಸ್ಕೊಂಡು ಅಲ್ಲೇ ಹಾಲ್ಟ್ ಮಾಡಿ ಮರುದಿವಸ ಮುಂಜಾನೆ ಯಾದಗಿರಿಗೆ ಹೋದ್ವಿ. ಯಾದಗಿರಿಯಲ್ಲಿ ಬ್ರಾಂಚ್ ವಿಸಿಟ್ ಆಯ್ತು. ಉತ್ತಮವಾದಂತ ಒಂದು ಚರ್ಚೆಯನ್ನು ಮಾಡಿದ್ರು. ಅಲ್ಲಿಂದ ಸುರಪುರಕ್ಕೆ ಹೋದ್ವಿ. ಸುರಪುರದಲ್ಲಿ ಅಲ್ಲಿ ಬ್ರಾಂಚ್ ಅಷ್ಟು ಆಕ್ಟಿವ್ ಆಗಿ ತಮ್ಮ ಮೆಂಬರ್ಶಿಪ್ ಇಂದ ತೊಂದರೆ ಒಳಪಟ್ಟಿತ್ತು. ನಾವು ಹೋದ್ಮೇಲೆ ಮತ್ತೆ 6 ಜನ ಹೊಸದಾಗಿ ಸೇರ್ಪಡೆ ಆಗಿ ಆಕ್ಟಿವ್ ಆಗಿದ್ದು ಬಹಳ ಸಂತೋಷ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಂತರ ಲಿಂಗಸೂರು ಮತ್ತು ಸಿಂಧನೂರನ್ನ ಭೇಟಿ ಕೊಟ್ಟು ಸಾಯಂಕಾಲ ಹುಬ್ಬಳ್ಳಿಗೆ ಹೋದ್ವಿ. ಹಾಗೆ ಹುಬ್ಬಳ್ಳಿಯಲ್ಲಿ ಬೆಳಿಗ್ಗೆ KPPS ಮೀಟಿಂಗು, ನಂತರ KSS ಮೀಟಿಂಗ್ ಅನ್ನ ಮಾಡಲಾಯಿತು. ಅಲ್ಲಿ ಎಲ್ಲ KPPS ಸಂಬಂಧಪಟ್ಟಂತ KSS ಸಂಬಂಧಪಟ್ಟ ವಿಚಾರಗಳನ್ನ ಚರ್ಚೆ ಮಾಡಿ ನಂತರ ನಾವು ವಾಪಸ್ಸು ರೋಣಕ್ಕೆ ಬಂದೆವು. ನಂತರ 11ನೇ ತಾರೀಕು ಮತ್ತೆ ನಮ್ಮ ಬ್ರಾಂಚ್ ವಿಸಿಟ್ ಪ್ರಾರಂಭ ಆಯಿತು. ಆ ಬ್ರಾಂಚ್ ವಿಸಿಟ್ ನಲ್ಲಿ ಕುಂದಾಪುರಕ್ಕೆ ಬೆಳಗ್ಗೆ ಹೋಗಿದ್ವಿ. ಕುಂದಾಪುರದಿಂದ ಉಡುಪಿ ಬ್ರಾಂಚ್ ನಲ್ಲಿ ಪ್ರೆಸ್ ಮೀಟ್ ಅನ್ನ ಆಯೋಜಿಸಲಾಯಿತು. ಆ ನಂತರ ಕಾರ್ಕಳಕ್ಕೆ ಹೋದ್ವಿ. ಅಲ್ಲಿ ಕಾರ್ಕಳದೆಲ್ಲ ಮುಗಿಸ್ಕೊಂಡ ನಂತರ ಸೂರತ್ಕಲ್ಲಲ್ಲಿ ಸ್ವಲ್ಪ ಮನಗಂಡು ಅಲ್ಲಿ ಇನ್ಸ್ಟಾಲೇಷನ್ ಸೆರೆಮನಿನ ನಾವೇ ಮಾಡಿ ಅವರು ಉತ್ತಮವಾದಂತ ಹಾರ್ದಿಕ ಸ್ವಾಗತವನ್ನು ಕೋರಿ ಹಾಗೆ ಬಹಳ ಸಂತೋಷವನ್ನು ವ್ಯಕ್ತ ಮಾಡಿದ್ರು. ಆ ನಂತರ ಮಂಗಳೂರಿಗೆ ಸಾಯಂಕಾಲ ಹೋದ್ವಿ. ಅಲ್ಲಿ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಪ್ರೆಸ್ ಮೀಟ್ ನಲ್ಲಿ ತುಂಬಾ ಚೆನ್ನಾದ ಒಳ್ಳೆ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ರು. ಅಲ್ಲಿ ಸಾಧಾರಣ 30-40 ಜನ ಪ್ರೆಸ್ ಮೀಟ್ ನಲ್ಲಿ ಭಾಗವಹಿಸಿದ್ರು. ನಮ್ಮ ಜೊತೆಗೆ ಡಾಕ್ಟರ್ ವೆಂಕಟಾಚಲಪತಿ ಅವರು ಹಾಗೂ ಮಧುಸೂದನ ಕಾರಿಗರು ಬಾಕ್ಳೆ ಅವರಿದ್ರು. ಅಲ್ಲಿ ಆಂಟಿಕೋಕರಿ ಬಗ್ಗೆ ಬಿಲ್ ಅನ್ನು ತರೋದಕ್ಕೆ ಕೆಲವು ವಿಚಾರಗಳನ್ನ ಅವರು ಯಾಕೆ ನೀವು ಯಾವ ತರಹದ ಆಂಟಿಕೋಕರಿ ಬಗ್ಗೆ ಏನು ಮೆಸರ್ಸ್ ತಗೊಂಡಿದ್ರಿ, ಗವರ್ನಮೆಂಟ್ಗೆ ಹೇಗೆ ಗಮನ ತಂದು ನೀವೇನು ಒತ್ತಡ ಹಾಕಿದ್ರಿ ಅನ್ನೋದಕ್ಕೆ ಸವಿಸ್ತಾರವಾಗಿ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ ನಂತರ ಹಠಾತ್ ಮರಣದ ಬಗ್ಗೆ, ಮರಣ ಹೊಂದತಕ್ಕಂತ ಈ ಒಂದು ಕಾಲಮಾನದ ಬಗ್ಗೆ ಅವರು ಕೆಲವು ವಿಚಾರಗಳನ್ನ ಹೇಳಿದ್ರು. ಏನು ಕೋವಿಡ್ ವ್ಯಾಕ್ಸಿನೇಷನ್ ಆಗಿದಾವ ಅಥವಾ ಕೋವಿಡ್ ಸಫರ್ ಆದ ಮೇಲೆ ಆಗಿದೆ ಅನ್ನೋ ಒಂದು ವಿಚಾರನ ಮೇಲೆ ಅದರ ಬಗ್ಗೆ ಇನ್ನೂ ಸ್ಟಡಿ ನಡೀತಾ ಇದೆ ICMR ಇಂದ. ಮತ್ತೆ ನಮ್ಮ ವೈದ್ಯಕೀಯ ಇದ್ರ ಸ್ಟಡಿ ಮತ್ತು ರಿಸರ್ಚ್ ಆಗ್ತದೆ. ಆನಂತರ ನಾವು ಅದನ್ನ ಕಂಡುಕೊಳ್ಬೇಕಾಗ್ತದೆ. ಸಡನ್ ಆಗಿ ಯಾವ ರೀತಿ ಆಗಿದೆ ಅಂತ ಹೇಳಿಕಾಗಲ್ಲ ಅಂತ ಹೇಳಿದ್ರು.
ಆಮೇಲೆ ವೈಲೆನ್ಸ್ ಬಗ್ಗೆ ಮಾತಾಡಿದ್ವಿ. ಅಂತ ಡ್ರಗ್ ಜನೌಷಧಿ ಮತ್ತು ಬ್ರ್ಯಾಂಡ್ಗೆ ಇರ್ತಕ್ಕಂಥ ವ್ಯತ್ಯಾಸ, ಅದನ್ನ ನೀವು ಯಾಕೆ ಬ್ರ್ಯಾಂಡ್ ಔಷಧಿಗಳನ್ನ ಬರೀತೀರಿ ಅನ್ನೋದಕ್ಕೆ ಸವಿಸ್ತಾರವಾಗಿ ನಾವೆಲ್ಲರೂ ಅವರಿಗೆ ತಿಳಿಸಲಿಕ್ಕೆ ಅವರು ಎಲ್ಲ ನಮ್ಮ ವಿಚಾರಗಳು ಬಂದು ಉತ್ತಮವಾದಂತ ಒಂದು ಪತ್ರಿಕೆಯನ್ನ ತಮ್ಮ ಪತ್ರಿಕೆ ಮೂಲಕ ವ್ಯಕ್ತ ಮಾಡಿದ್ದಾರೆ. ಇದು ಎಲ್ಲ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು. ಆ ಮಂಗಳೂರು ಮುಗಿಸ್ಕೊಂಡ ನಂತರ ನಾವು ತೀರ್ಥಹಳ್ಳಿಗೆ ಹೋದ್ವಿ. ತೀರ್ಥಹಳ್ಳಿಯಲ್ಲಿ ತಮ್ಮದೇ ಆದಂತ ಒಂದು ಬ್ಲಡ್ ಬ್ಯಾಂಕು, ಡಯಾಲಿಸಿಸ್ ಸೆಂಟರ್ನ ಮಾಡಿದ್ದು ನಿಜವಾಗ್ಲೂ ಉತ್ತಮವಾದಂತ ಒಂದು ಶಾಖೆ. ಹೀಗೆ ಅವರು ಅಲ್ಲಿ ತೀರ್ಥಹಳ್ಳಿಯಿಂದ ಮುಗಿಸ್ಕೊಂಡ ನಂತರ ನಾವು ವಾಪಸ್ ನಮ್ಮ ಊರುಗಳಿಗೆ ಬಂದಿವಿ. ಹಾಗೆ ಈ ನಮ್ಮ ಭೇಟಿಯ ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಅಂತಂದ್ರೆ 8ನೇ ತಾರೀಕು ನಿಮ್ಗೆಲ್ಲರಿಗೂ ಗೊತ್ತಿದ್ದಂತೆ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ನಾವು ಏನೇನು ಮಾಡಬೇಕಾಗಿತ್ತು ಅದನ್ನ 8ನೇ ತಾರೀಕು ವುಮನ್ ಡಾಕ್ಟರ್ಸ್ ವಿಂಗ್ ಡೇ, ಇಂಟರ್ನ್ಯಾಷನಲ್ ವುಮನ್ ಡಾಕ್ಟರ್ಸ್ ವಿಂಗ್ ಇತ್ತು. ಅವತ್ತು ವಿಶೇಷ ಕಾರ್ಯಕ್ರಮವನ್ನ ನಮ್ಮ AMS ನಿಂದ ಹಮ್ಮಿಕೊಂಡಿದ್ರು. ಹಾಗೂ ವುಮನ್ಸ್ ಡಾಕ್ಟರ್ಸ್ ವಿಂಗ್ ಜೊತೆ ಸಹಯೋಗದೊಂದಿಗೆ ಉತ್ತಮವಾದ ಕಾರ್ಯಕ್ರಮ ಮಾಡಿಕೊಟ್ರು. 6th ಗ್ಲೋಕೋಮಾ ಅಬ್ಸರ್ವೇಷನ್ ಡೇ ಇತ್ತು. 9th ವರ್ಲ್ಡ್ ಕಿಡ್ನಿ ಡೇ ಅಬ್ಸರ್ವ್ ಮಾಡಿದೆವು. 16th ಮೀಸಲ್ಸ್ ಇಮ್ಯುನೇಷನ್ ಅಬ್ಸರ್ವ್ ಮಾಡಿದೆವು. ಈಗ ಮುಂಬರುವ 24ನೇ ತಾರೀಕು ವರ್ಲ್ಡ್ DP ಡೇ ಅನ್ನ ನಾವು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಹೀಗೆ ಅನೇಕಾರು ವಿಚಾರಗಳನ್ನ ನಾವು ಈಗಾಗಲೇ ನಮ್ಮ ಬ್ರಾಂಚಿನ ಮುಖಾಂತರ IMA KSB ಮುಖಾಂತರ ಮಾಡ್ತಾ ಇದ್ದೀವಿ. ಸಬ್ ಕಮಿಟಿಗೆ ಬಂದಂತೆ ನಮ್ಮ ಎಲ್ಲಾ ಸಬ್ ಕಮಿಟಿಗಳು ಬಹಳ ಆಕ್ಟಿವ್ ಆಗಿ ತಮ್ಮ ಕಾರ್ಯಗಳನ್ನ ತಪ್ಪದೆ ಪ್ರತಿ ತಿಂಗಳನ್ನು ಮಾಡ್ಕೊಂತ ಬರ್ತಿದ್ದಾರೆ. ಅದರಲ್ಲಿ ಫೈನಾನ್ಸ್ ಕಮಿಟಿಯಿಂದ GST ಬಗ್ಗೆ ಒಳ್ಳೆ ವಿಚಾರಗಳನ್ನ ನಮ್ಮ ಸರ್ವೇಶ್ ರಾಜರವರ ಚೇರ್ಮನ್ರು ಹಾಗೂ ಯೋಗಾನಂದ ರೆಡ್ಡಿ ಅವರು ಮತ್ತು ಮಧುಸೂದನ್ ಕಾರ್ಯನವರು ಇನ್ನೂ ಅನೇಕ ಮಿತ್ರರು ಒಳಗೊಂಡು ಹೆಡ್ ಕ್ವಾರ್ಟರ್ಸ್ ಇದನ್ನ ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಕೆಲವು ವಿಚಾರಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಅದು ಮೆಂಬರ್ಶಿಪ್ಗೆ ಯಾವ ರೀತಿ ನಾವು ಕಲೆಕ್ಟ್ ಮಾಡಬೇಕು, 3 ಚೆಕ್ ತಗೋಬೇಕು, ಆಮೇಲೆ 2 ಚೆಕ್ ಸ್ಟೇಟು ಮತ್ತೆ ಸೆಂಟ್ರಲ್ ಹೋಗ್ಬೇಕಂತ. ಅದೇ ತರ DST ಪ್ರಕಾರ ನಾವು ನಮ್ಮ IMA KSB ಇಂದ ಎಲ್ಲ ಮೆಂಬರ್ಸ್ ಇಂದ ಕಲೆಕ್ಟ್ ಮಾಡಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಹಾಗೆ ಗಿಲ್ಸನ್ ಕೆಲವು ವಿಚಾರಗಳು ಹಾಗೂ ಮೆಂಬರ್ಶಿಪ್ ಬಗ್ಗೆ ನಾವು ಹೇಳಿದರೆ ಹಾಸ್ಪಿಟಲ್ ಬೋರ್ಡು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ವುಮನ್ ಡಾಕ್ಟರ್ಸ್ ವಿಂಗರು ತಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗೂ ಸ್ಪೋರ್ಟ್ಸ್ ಮೊನ್ನೆ ಇನ್ನು ಅನಿಲ್ ನಸ್ರಾನಿ ಅವರು 25 ದಿವಸದೊಳಗೆ ವರ್ಲ್ಡ್ ನ ಯಾವ ರೀತಿ ಸೈಕಲ್ ಜಾಥಾದಲ್ಲಿ ಮಾಡಿದ್ದನ್ನೋದನ್ನ ಸವಿಸ್ತಾರವಾಗಿ ನಮಗೆ ಹೇಳಿದ್ರು. ಅದರಿಂದ ನಾವು ಈಗ ಮಾನಸಿಕವಾಗಿ ಆರೋಗ್ಯವಾಗಿ ಆಗಿರ್ಬೋದು ನನ್ನ ಹೇಳಿದ್ರು. ಅವರನ್ನ ನಾವು ನಮ್ಮ IMA ಇಂದ ಅವರು ಜಾಥಾ ಬಂದಾಗ ಆದ್ಯವಾಗಿ ಸ್ವಾಗತ ಮಾಡಿ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದನ್ನ ನೆನೆಸಿದ್ರು. ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅಕಾಡೆಮಿಕ್ ಅಂಡ್ ಎಜುಕೇಶನ್ ಕಮಿಟಿನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ನಮ್ಮ ಈ ಟಾಸ್ ಕಮಿಟಿ ಇಂದ ನಿಮಗೆ ಗೊತ್ತಿದ್ದಂಗೆ ನಮ್ಮ Hello. There is a mute again. I think there's some network issue there. We are not able to hear, sir. John? ರೀಜಾನ್ ಆಗ್ತವ್ರೆ, ವೇಟ್ ಮಾಡಿ ಸ್ವಲ್ಪ.
ನಮಸ್ತೆ ಸರ್, ಒನ್ನೇಗೌಡ ಸರ್. ಹಾ ನಮಸ್ತೆ ಸರ್. ಇದು ವಿಡಿಯೋ ಆಫ್ ಮಾಡ್ಕೊಬಿಡಿ ಸರ್. ಓ ವಿಡಿಯೋ ಆಫ್ ಮಾಡ್ಬೇಕಾ? ಸರಿ ಸರ್. ಇದು 2 ಮ್ಯೂಟ್ ಇಟ್ಕೊಳ್ಳಿ, ವಿಡಿಯೋ ಆಫ್ ಮಾಡ್ಕೊಳ್ಳಿ. ಲೈನ್ ನಲ್ಲಿ ಇರಿ, ಕೇಳಿಸೋದೆಲ್ಲ. ನಮಸ್ಕಾರ ಸರ್, ಯೋಗಾನಂದ ರೆಡ್ಡಿ ಅವರು ಹೊನೇಗೌಡರು. ನಮಸ್ತೆ. ಹೊನೇಗೌಡರು ಸರ್. ಪ್ರೆಸಿಡೆಂಟ್ ಮತ್ತೆ ಡಿಸ್ಕನೆಕ್ಟ್ ಆಗಿತ್ತು ಸರ್, ಸಾರಿ. ಕೇಳುತ್ತೆ ಸರ್? ಕೇಳಿಸುತ್ತೆ, ಹೇಳಿ ಸರ್. ಈಗ ಅದು ಇದಾಗಿತ್ತು ಸರ್. ಆಮೇಲೆ ಈಗಾಗಲೇ ಎಲ್ಲಾ ಸಬ್ ಕ್ಯಾಂಡಿಡೇಟ್ರು ತಮ್ಮ ಆಕ್ಟಿವಿಟೀಸ್ ಅನ್ನ ಚೆನ್ನಾಗಿ ಮಾಡ್ತಾ ಇದಾರೆ. ಹಾಗೆ ಡಿಜಿಟಲ್ ಸಾಫ್ಟ್ವೇರ್ದು ಇನ್ನು 2 ವಾರದೊಳಗೆ ಅದು ಡೆಮೋ ಸ್ಟೇಜ್ ನಲ್ಲಿ ಇದೆ, ನಮ್ಮ ಕಾರ್ಯಪ್ರವೃತ್ತರಾಗ್ತದೆ. ಹಾಗೆ ಕನ್ನಡ ವೈದ್ಯ ಬಳಗದಿಂದ ಎವ್ರಿ ವೀಕು ಅವರು ತಮ್ಮ ಇದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ದತ್ತಿ ಉಪನ್ಯಾಸಗಳನ್ನು ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಹೀಗೆ ಮತ್ತು ಅನೇಕಾರು ವಿಚಾರಗಳನ್ನ ನಾನು ಈಗಾಗಲೇ ನಿಮ್ಗೆ ತಿಳಿಪಡಿಸಿದ್ದೇನೆ. ಹಾಗೂ ಇನ್ನೂ ಇರ್ತಕ್ಕಂಥ ಉತ್ತಮ ಇಂಪಾರ್ಟೆಂಟ್ ಕೆಲಸಗಳಂದ್ರೆ ನಮಗೆ ಅಲ್ಲಿ ಇರ್ತಕ್ಕಂಥ ಫೈರ್ ಲೈಸೆನ್ಸು, ವೈಲೆನ್ಸು ಮತ್ತು ಆಮೇಲೆ ಯಶಸ್ವಿನಿ ಯೋಜನೆ, ರೇಟಿಂಗ್, ಇವನ್ನೆಲ್ಲ ಸವಿಸ್ತಾರವಾಗಿ ಎಲ್ಲಾ ಬ್ರಾಂಚ್ಗಳಲ್ಲಿ ನಾವು ಪ್ರಸ್ತುತಪಡಿಸಿದಾಗ ತಮ್ಮ ವಿಚಾರಗಳನ್ನ ವಿಚಾರ ಮನವಿ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಕೆಲವರು ಅನುಮಾನಗಳನ್ನ ಪರಿಹರಿಸಿ ಕೆಲವು ವಿಚಾರಗಳನ್ನ ನಾವು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಸ್ಕೀಮ್ ಬಗ್ಗೆ IMA, KPPS, KHSS ಹಾಗೂ ಕೇಳುತ್ತೆ ಸರ್. IMA, KPPS, KHSS ಹಾಗೂ KSS ಬಗ್ಗೆ ಈಗಾಗಲೇ ನಾವು ಸವಿಸ್ತಾರವಾಗಿ ಹೇಳಿದ್ವಿ. ಈ ಮೊನ್ನೆ KPPS ಮೀಟಿಂಗ್ ಆದ ನಂತರ ನಾವು ಆ ಅಪ್ಲಿಕೇಶನ್ ನಲ್ಲಿ QR ಕೋಡ್ ಅನ್ನ ಹಾಕಿದ್ದೆ, ಆದ್ರೆ ತಗೊಂಡೋಗಿ ಅಲ್ಲೇ ಮೆಂಬರ್ಶಿಪ್ ನ ಮಾಡಿರ್ತಕ್ಕಂಥದ್ದು. KPPS ಮತ್ತು KSS ಮತ್ತು KSS ಗೇಟ್ ವೇ ಸಿಸ್ಟಮ್ ಇದೆ, ಅದನ್ನ ಉಪಯೋಗಿಸ್ಕೋಬಹುದು ಅಂತೇಳಿ ನಾವೆಲ್ಲ ಎಲ್ಲ ಮೆಂಬರ್ಸ್ಗೂ ಹೇಳಿದ್ದೇವೆ. ಹಾಗೆ ಅನೇಕಾರು ವೈದ್ಯರು ಈಗಾಗಲೇ ಮೆಂಬರ್ ಆಗ್ಲಿಕ್ಕೆ ತಯಾರಾಗಿದ್ದಾರೆ ಮತ್ತು ಮುಂದೆ ಬಂದಿದ್ದಾರೆ, ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ನಮ್ಮ ಹೆಲ್ತ್ ಸ್ಟೇಕ್ ಹೋಲ್ಡರ್ಸ್ ನ ಮ್ಯಾನಿಫೆಸ್ಟೋ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ಕರೆದಾಗ ನಮ್ಮ ಈ IMA ಪರವಾಗಿ ನಮ್ಮ ವೈದ್ಯರಿಗೆ ಏನು ತೊಂದರೆ ಇದೆ, ಯಾವ ರೀತಿ ಸರ್ಕಾರ ನಮ್ಮನ್ನ ಪರಿಗಣನೆ ಮಾಡಬೇಕು, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಂತ ಹೇಳಿ ನಮ್ಮ ವೈದ್ಯರು ತಂಡ ಹೋಗಿತ್ತು. ಅದರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಪ್ರೆಸಿಡೆಂಟ್ ಎಲೆಕ್ಟ್, ಸೆಕ್ರೆಟರಿ ಕರುಣಾಕರ್ ಅವರು, ಟ್ರೆಜರರ್ ವಿಜಯಸಾರಥಿ ಹಾಗೂ PRO ಪವನ್ ಪಾಟೀಲ್ ಹಾಗೂ ಶಂಕರ್ ನಾರಾಯಣ್ ಎಡಿಟರ್ ಹಾಗೂ ಸೂರ್ಯಕುಮಾರ್ ಸೂರಿ ಅವರು ತೆಲಂಗಾಣ ಬ್ರಾಂಚ್ ಪ್ರೆಸಿಡೆಂಟ್, ಮತ್ತೆ ಯತೀಶ್ ವಾನದ ಪ್ರೆಸಿಡೆಂಟ್, ಸತೀಶ್ ರಾಮಣ್ಣ ಪ್ರೆಸಿಡೆಂಟ್ ನಾರ್ತ್ ಬ್ರಾಂಚ್ನರು ಎಲ್ಲ ಹೋಗಿದ್ರು. ಅಲ್ಲಿ ಪವನ್ ಕುಮಾರ್ ಅವರು ಅತಿ ಉತ್ತಮವಾಗಿ ಕೆಲವು ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ, ಅಲ್ಲಿ ಯೂನಿಯನ್ ಮಿನಿಸ್ಟರ್ ಬಂದಿದ್ರು, ನಮ್ಮ ಹೆಲ್ತ್ ಮಿನಿಸ್ಟರ್ ಇದ್ರು, ಸ್ಮಾಲ್ ಅಂಡ್ ಮೀಡಿಯಂ ಹಾಸ್ಪಿಟಲ್ ಇರ್ತಕ್ಕಂಥ ತೊಂದರೆಗಳು, ಅದರಲ್ಲಿ ಆಗ್ತಕ್ಕಂಥ 80% ಆಫ್ ದಿ ನಮ್ಮ ಇಂಡಿಯನ್ ವ್ಯವಸ್ಥೆ ಸ್ಮಾಲ್ ಅಂಡ್ ಮೀಡಿಯಂ ಹಾಸ್ಪಿಟಲ್ ಇರೋದ್ರಿಂದ ಪಾಲಿಸಿ ಮೇಕಿಂಗ್ ನಲ್ಲಿ ನಮ್ಮನ್ನ ಪರಿಗಣನೆ ಮಾಡಬೇಕು. ಇನ್ನು ಪಾಲಿಸಿ ಮೇಕಿಂಗ್ ಒಳಗೆ ಲೇಬರ್ ಮತ್ತು ಆಮೇಲೆ ಅರ್ಬನ್ ಏರಿಯಾದೊಳಗೆ ಏನ್ ತೊಂದರೆ ಆಗ್ತದೆ, ಕಾಸ್ಟಿಂಗ್ ಅನ್ನು ಮಾಡಿ ಅದನ್ನ ರೇಟ್ ಫಿಕ್ಸಿಂಗ್ ಒಳಗೆ ತಾವು ಪರಿಗಣನೆ ಮಾಡಬೇಕು ನಮ್ಮ IMA ಅಂತಾಳೆ. ವಿಡಿಯೋ ಆಫ್ ಮಾಡ್ಕೊಂಬಿಡಿ ಸರ್, ಲಕ್ಕೋಡ್ ಸರ್. ಹಲೋ, ಈಗ ಕೇಳುತ್ತೆ ಸರ್?
ಹಲೋ ಆಡಿಯೋ ಕೇಳುತ್ತೆ ಸರ್, ಆಡಿಯೋ. ಸರ್ ವಿಡಿಯೋ ಆಫ್ ಇಟ್ಕೊಳ್ಳಿ ಸರ್ ಪ್ಲೀಸ್. ಆಯ್ತಾಯ್ತು, ಓಕೆ ಸರ್, ಓಕೆ. ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಸೈಂಟಿಫಿಕ್ ಆಗಿ ರೇಟ್ ಫಿಕ್ಸ್ ಮಾಡಬೇಕು. ಆ ಟೈಮ್ನಲ್ಲಿ IMA ಪರಿಗಣನೆ ಮಾಡ್ಬೇಕಂತ ಫೈರ್ ಸೇಫ್ಟಿ ನಾಮ್ಸ್ ಸಲುವಾಗಿ ಸವಿಸ್ತಾರವಾಗಿ ಹೇಳಿದ್ರು. ನಮ್ಮ ನೇಬರರ್ ರಾಜ್ಯದಲ್ಲಿ ಯಾವ ತರ ಒಂದು ಫೈರ್ ಸೇಫ್ಟಿ ನಾರ್ಮ್ಸ್ ಇದ್ದಾರೆ ಅದನ್ನ ಅಳವಡಿಸ್ಕೋಬೇಕು ಅಂತ. ಆಮೇಲೆ ಲೈಸೆನ್ಸಿಂಗ್ ಬಗ್ಗೆ ಸಿಂಗಲ್ ವಿಂಡೋ ಇಂದ ಪರಿಗಣನೆ ಮಾಡಿ ಅದನ್ನ ಸರಳೀಕರಣ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೊಮ್ಮೆ ಇನ್ನೂ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿದ ವೈಲೆನ್ಸ್ ಬಗ್ಗೆ ನಮ್ಮದೇ ಆದಂತ ಡಾಕ್ಟರ್ಸ್ಗೆ ವೈಲೆನ್ಸ್ ನಿಂದ ನಮ್ದೇ ಎಲ್ಲಾ ಬೇರೆ ಬೇರೆ ಇದ್ರೊಳಗ ಇರ್ತಕ್ಕಂಥ ಒಂದು ಸಿಂಗಲ್ ಲಾನ್ನ ತರಬೇಕು. ಲಾನ್ನ ವೈಲೆನ್ಸ್ ನಿರ್ಮೂಲನೆ ಮಾಡಲಿಕ್ಕೆ ಅದನ್ನ ಬಂದಿ ತರಕ್ಕೆ ಅನ್ನೋದನ್ನ ಸವಿಸ್ತಾರಾಗಿ ಹೇಳಿದ್ರು. ಇದೆಲ್ಲವನ್ನು ನಾವು ನಮ್ಮ ವೈದ್ಯ ಮಿತ್ರರು ಒಂದು ಮ್ಯಾನಿಫೆಸ್ಟೋ ಆಗಿ ಮಾಡಿದ್ರು. ಈ ಮ್ಯಾನಿಫೆಸ್ಟೋವನ್ನ ಯಾವುದೇ ಸರ್ಕಾರ ನಮ್ಮ ವೈದ್ಯರ ಮಿತ್ರರನ್ನ IMA ಆಹ್ವಾನ ಮಾಡಿದಾಗ ನಾವು ಅಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ತೊಂದರೆಗಳನ್ನ ನಮಗೆ ಏನು ಮ್ಯಾನಿಫೆಸ್ಟೋ ನಮ್ದು ಏನು ತೊಂದರೆಗಳಿದೆ, ಯಾವ ರೀತಿ ನಾವು ಸರ್ಕಾರ ನಮ್ಮನ್ನು ಗಮನಿಸ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ನಮ್ಮ IMA ಮುಂದೆ ಬಂದು ಅವರೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಸ್ವಾಗತ. ಹಾಗೆ ಈಗ 24-25 CGP ಕಾನ್ಫರೆನ್ಸ್ ನ ಜೂನ್ ನಲ್ಲಿ ಮಾಡ್ತಾ ಇದೀವಿ. ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ಬೇಕು. ಅದನ್ನ ಗದಿನಲ್ಲಿ CGP ಮೀಟಿಂಗ್ ಕಾನ್ಫರೆನ್ಸ್ ಮಾಡ್ತೀವಿ. ಅದರ ಮೆಂಬರ್ಶಿಪ್ 2500 ರೂಪಾಯಿ ಇದೆ. ಈಗ ಯಾರು ಮೆಂಬರ್ ಆಗಲಿಲ್ಲ ಅವರು 250 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭ ಹೇಳ್ತೇನೆ. ಹಾಗೆ AMS ಮೆಂಬರ್ಸ್ ಆಗ್ಬೇಕು. ಅದಕ್ಕೆ ಮೆಂಬರ್ಶಿಪ್ 500 ರೂಪಾಯಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಮುಂಬರುತ್ತ ದಿವಸ ಮುಂದಿನ ತಿಂಗಳು 30ನೇ ತಾರೀಕು ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಇದೆ. ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಅನೇಕಾರು ವಿಚಾರಗಳನ್ನ ಇನ್ನು ನಮ್ಮ ರಾಜಸ್ಥಾನದ ಬಗ್ಗೆ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲ ಮನಗಂಡಿದ್ದೀರಿ. ಅಲ್ಲಿ ನಮ್ಮ ವೈದ್ಯ ಮಿತ್ರರಿಗೆ ಆಗ್ತಕ್ಕಂಥ ತೊಂದರೆ, ಅಲ್ಲಿ ಆಗಿರ್ತಕ್ಕಂಥ RTH ಆಕ್ಟ್ ಬಗ್ಗೆ ಅನೇಕಾರು ವಿಚಾರಗಳು ನಿಮ್ಮೆಲ್ಲ ಗಮನಕ್ಕೆ ಬಂದಿದೆ. ಅದನ್ನ ಯಾವ ರೀತಿ ನಾವು ಮುಂದೆ ಒರೆಸ್ಕೊಂಡು ಹೋಗ್ಬೇಕು. ಈಗಾಗಲೇ ಸಾಕಷ್ಟು ಜನ ಡಾಕ್ಟರ್ಸ್ಗಳು ಅದರ ಬಗ್ಗೆ ಏನು ಆಕ್ಷನ್ ತಗೊಂಡಿದ್ರಿ ಅಂತ ನಾವು ನಮ್ಮ IMA KSB ಪರವಾಗಿ ಆದಂತ ಒಂದು ವಿಚಾರವನ್ನ ಖಂಡನೆ ಮಾಡಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಲೆಟರ್ನು ಬರೆದಿವಿ. ಅಲ್ಲೇ ಬ್ರಾಂಚ್ಗೂ ನಾವು ಸ್ಟೇಟ್ಗೂ ಬರೆದಿದ್ದೀವಿ. ಇನ್ನು ಮುಂದೆ ಬರತಕ್ಕಂಥದ್ದು ಯಾವ ರೀತಿ ನಾವು ಒಂದು ಮುಂದುವರಿಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಲೀಗಲ್ ಸೆಲ್ ಚೇರ್ಮನ್ ಆದಂತ ಯೋಗಾನಂದ ರೆಡ್ಡಿ ಅವರಿಗೆ ಮತ್ತು ಎಲ್ಲ ಗೌರವಾನ್ವಿತ ಹಿರಿಯ ವೈದ್ಯರಲ್ಲಿ ಕೇಳ್ಕೊಳ್ತೀನಿ. ನಂತರ ಅವರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ. ಹಾಗೆ ಈಗ ತಾನೇ KPME ರಿಜಿಸ್ಟ್ರೇಷನ್ ಬಗ್ಗೆ ಈಗ ಒಂದು ಗಂಟೆಯಿಂದ ಬಂದಿರತಕ್ಕಂತ ಕೆಲವು ಒಂದು ವಿಷಯ, ಬಾಲರಾಜ್ ಅಂತೇಳಿ ಹೊನ್ನಾಳಿ ಇರೋರು ಅವ್ರ KPME ಆಗ್ತಕ್ಕಂಥ ತೊಂದರೆಯನ್ನ ನಮ್ಮಲ್ಲಿ ಹಂಚ್ಕೊಂಡ್ರು. ಅದಕ್ಕೆ ಸೂಕ್ತವಾಗಿ ನಮ್ಮ ಪವನ್ ಪಾಟೀಲ್ ಸ್ಪಂದನ ಮಾಡಿ ಸಂಬಂಧಪಟ್ಟಂತ ಡೆಪ್ಟಿ ಕಮಿಷನರ್ ಅವರಿಗೆ ಎಲ್ಲ ಅವ್ರು ಕಳಿಸಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ರವಾನೆ ಮಾಡಿದ ನಂತರ ಅವರು DH ಆಫೀಸ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಇಲ್ಲ, ಸೂಕ್ತವಾದಂತ ನಾವು ನಿರ್ಧಾರವನ್ನ ನಿಮಗೆ ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಳ್ಳಕ್ಕೆ DH ಅವರಿಗೆ ನಾವು ಆದೇಶ ಮಾಡ್ತೇವೆ. ನೀವು ಯಾವ ಪ್ರೊಟೆಸ್ಟ್ ಅನ್ನ ಕೈ ಬಿಡಬೇಕು ಅನ್ನೋದೊಂದನ್ನು ಅವರು ಈಗಾಗಲೇ ಸೂಚಿಸಿದ್ದಾರೆ. ಆ ವಿಷಯವನ್ನ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ. ಅವರು ನಮ್ಮ ತುರ್ತಾಗಿ ಸ್ಪಂದನ ಮಾಡಿದ್ದಕ್ಕೆ ನಮ್ಮ IMAಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ಅನೇಕಾರು ವಿಚಾರಗಳನ್ನ ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ. ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕತೆ. ಅದಕ್ಕೆ ಯಾವುದೇ ನಾವು ಸ್ಥಾನಮಾನದಿಂದ ಅದೀವಿ ಅನ್ನೋದಕ್ಕಿಂತ ಒಬ್ಬ ಸಾಮಾನ್ಯ ಸದಸ್ಯನಿಗೂ ತಮ್ಮದೇ ಆದಂತ ಸ್ವಂತ ಬಲ, ಶಕ್ತಿ ಮತ್ತು ವಿಚಾರಗಳಿರ್ತವೆ. ನಿಮ್ಮೆಲ್ಲ ವಿಚಾರಗಳನ್ನು ನಾವು ಸ್ವಾಗತ ಮಾಡ್ತೇವೆ.
ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ಅವಶ್ಯಕತೆ ಅಂತ ಹೇಳ್ತಾ, ಇನ್ನೂ ಏನಾದರೂ ವಿಚಾರಗಳನ್ನು ಇದ್ದರೆ ನಿಮ್ಮ ಮುಖಾಂತರ ನಾವು ಕೇಳಕ್ಕೆ ಬಯಸ್ತೇವೆ. ಹಾಗೆ ರಾಜಸ್ಥಾನದ ಬಗ್ಗೆ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ನಮ್ಮ ಲೀಗಲ್ ಸೆಲ್ ಚೇರ್ಮನ್ ಆಗಿರ್ತಕ್ಕಂಥ ಯೋಗಾನಂದ ರೆಡ್ಡಿ ಸರ್ ಹೇಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಿಮ್ಮೆಲ್ಲರೂ ಇದುವರೆಗೆ ನಾನು 23ನೇ ತಾರೀಕು ತಿಂಗಳಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದೆ ನಾನು ಅನೇಕಾರು ವಿಸಿಟ್ಗಳನ್ನ ಮಾಡ್ತಾ ಇದ್ದೇನೆ, ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ದೇನೆ. ನಾನು ವಿಸಿಟ್ ಹೋದಾಗ ಕಂಡುಕೊಂಡಿದ್ದೆ ಅಂದ್ರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಕಾಣ್ತಾರೆ. ನಾವು ಅವರಲ್ಲಿ ಹೋದಾಗ ಆ ಒಂದು ಪ್ರೀತಿ ವಿಶ್ವಾಸ, ನಮ್ಮಲ್ಲಿ ಯುನಿಟಿ ಮತ್ತು ನಮ್ಮಲ್ಲಿ ಒಂದು ಸಂಬಂಧಗಳು ಹೇಗೆ ಬೆಳಿತವೆ ಅಂತ ಅನ್ನೋದನ್ನ ಕಂಡುಕೊಂಡು, ಏನೇ ಕಷ್ಟ ಇರ್ಲಿ, ಯಾವುದೇ ತೊಂದರೆಗಳಿರಲಿ, ನಮ್ಮ ವೈದ್ಯ ಮಿತ್ರರನ್ನ ಭೇಟಿಯಾದಾಗ ನಮ್ಮ ಸಂಸ್ಥೆಗೆ ಬಲ ಬರುತ್ತೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರೂ ವಂದಿಸಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ನಮ್ಮ ಮಾತನ್ನ ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಈಗ ಲೀಗಲ್ ಸೆಲ್ ಚೇರ್ಮನ್ ಆಗಿರ್ತಕ್ಕಂಥ ಯೋಗಾನಂದ ರೆಡ್ಡಿ ಸರ್ ರಾಜಸ್ಥಾನದ ಬಗ್ಗೆ, KPM ಇದ್ರ ಬಗ್ಗೆ, ಗ್ರೀವೆನ್ಸ್ ಸೆಲ್ ಬಗ್ಗೆ 4 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಕಳೆದ 3-4 ದಿವಸಗಳಿಂದ ಪ್ರೆಸಿಡೆಂಟ್ ಡಾಕ್ಟರ್ ಲಕ್ಕೋಡ್ ಅವ್ರ ಜೊತೆ ನಾನು ಈ ವಿಷಯದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಮುಖ್ಯವಾದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರಾಜಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರೊಟೆಸ್ಟ್ ಬಗ್ಗೆ, ಅಲ್ಲಿ ವಿದ್ಯಮಾನಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆ ನಾವು ಕೂಡ 6 ವರ್ಷಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಆದಂತ ಬದಲಾವಣೆ ಸಂಬಂಧಪಟ್ಟಂತೆ ಬೆಂಗಳೂರು ಚಲೋ, ಬೆಳಗಾವಿ ಚಲೋ ಮತ್ತೆ ಎಲ್ಲ ಅಸೋಸಿಯೇಷನ್ ಇನ್ವಾಲ್ವ್ಮೆಂಟ್ ಆಗಿದ್ದು ಎಲ್ಲವೂ ಕೂಡ ನಮ್ಗೆ ಇನ್ನೂ ನೆನಪು ಹಸಿರಾಗೇ ಇದೆ. ಸೊ ಇಲ್ಲಿ 2 ವಿಷಯಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪಡ್ತೀನಿ. ಮೊದಲನೇದು, ರಾಜಸ್ಥಾನದಲ್ಲಿ ಇವತ್ತಿನ ದಿನ ರೈಟ್ ಟು ಹೆಲ್ತ್ ಆಕ್ಟ್ ಅಂತ ಏನು ಬಂದಿದೆಯಲ್ಲ, ಅದು ಖಂಡನೀಯವಾದದ್ದು ಅಂತ ನಾನು ಒಮ್ಮತ್ತು ಕೊಡ್ತೀನಿ. ಅದು ಮೊದಲನೇ ವಿಷಯ. ಅದಕ್ಕೂ ನಮ್ಮ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಮೆಂಡ್ಮೆಂಟ್ 2018-19 ಏನ್ ಬಂತು, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ನೋದು ನಾವು ಮನಗಾಣಬೇಕು. ಜಸ್ಟ್ ಟು ಪುಟ್ ಇಟ್ ಸ್ಟ್ರೇಟ್, Rajasthan state has adopted Central Clinical Establishment Act of 2010. Today, Rajasthan government, state government cannot amend that Karnataka Clinical Establishment Act, which is been adopted by them. Central Clinical Establishment Act, Central Act. So they have brought in a new act, this is called Right to Health Act. Hence, registration, renewal of medical establishments is a totally different issue. Right to Health Act is a totally different issue. It has been already passed in the House. I think it is yet to be assigned by the governor. Before that, like in Karnataka, when they started amendments, they too had a high-end committee to discuss, which involved a lot of government officials and medical experts, IMA doctors, and members from specialist associations were involved in discussing the pros and cons of the proposed Gujarat State Right to Health Act. Rajasthan State Right to Health Act. There is a lot of things were discussed, it seems, and finally some things were made to be believed by the doctors as per the convenience of the government. And finally, the government brought in the Right to Health Act to the base floor of the House, and it got passed. So what happened in Karnataka? In Karnataka also, there was an proposed amendment for the Karnataka Private Medical Establishment Act. We also had a high-level expert committee involving IMA members, KMC, and medical experts, and so many people. I think during the period of Dr. R.S. Ballari and
Dr. Prabhakar GM. And we had that time Dr. Kakilaya and Masudan Karignur being the KPME cell chairman of Ima Ksb. And KPM, Karnataka Private Medical Establishment Association, headed by Dr. I think late doctor from Raichur, Dr. Bidri and Dr. Sorgavi, and Private Hospital Association, FANA. So all of them deliberated law for more than 3 months. And it was headed by a retired High Court Justice. So we also were able to bring a lot of suggestions to draft the KPME amendment bill. And the foremost one was the issue related to the fixing of rates in private hospitals. So there a lot of debate happened, and finally we were successful in bringing down the government to restrict their control only on these scheme-related issues. The private charges in private hospitals left out. That was a major success we got during that initial period of our involvement, discussion, debate with the government officials. Then onwards, we had certain issues, burning issues like the redressal cell, giving free treatment to emergency situations, and handing over the dead body, and fire, trade, such other documents required for the KPM registration, and registration authority and redressal authority. So all were discussed in detail, and we started our struggle well in advance. They brought it to the floor of the house. That is in the special session in Belagavi. So that is the difference between ours and the Rajasthans. So we went to Bangalore Chalo, where more than 10,000 doctors accumulated, and we made it to understand them very clearly that before drafting the IMA and the other stakeholders need to be involved in the policy making. Then government called us once again, and by the time it came to Belgaum, our heads also changed, and Dr. H.N. Ravindra took over the charge in Gadag, and got the momentum. Under H.N. Ravindra presidency, we went on all-out strike, assembled in Belgaum, and 6 of our doctors went in for faster to death, including H.N. Ravindra and Dr. Pawan Patil. I don't want to remember every. Harish Jalladabet was there, and then Ravi Ranganath from Bellary, and one doctor from Raichur. So many. If I miss somebody, don't mistake, because it went on for 4 or 5 days, and we were with the assembly sitting in Belgaum. Every day there used to be more than 10,000 people accumulating, and the final day it was more than 25,000. Same thing happened in the Rajasthan also, but somehow it went into violence and it got passed. The major difference between what we have done and what is being happened in Rajasthan is we tried to mellow down certain issues related to the redressal forum. So at the outset, we requested the government, let the redressal body to be the registration body itself. That is the biggest victory we got. Government was never ready to take away the redressal body from the KPMA amendments, because redressal body was as per the direction of the Calcutta High Court, and which was also already observed and addressed by the West Bengal government, and where they brought in the new West Bengal Private Medical Establishment Act, including redressal. So we are left with no choice to accept the government's proposal for redressal. We just wanted to mellow down the redressal activities. So we were able to make the same body, which is registration authority, as a redressal authority, which they convinced, which they done it. Again, we wanted to be in the majority in the redressal body itself and registration body itself. So we straight away asked for one in each district and one at the state from the Indian Medical Association. Second, for one more biggest organization, medical KPME registered members organization from each district. That is second doctor. Third one, the lady with a 20 years experience, postgraduate lady, preferably with a medical knowledge. If you go in search of such a lady, it becomes obvious that many a times doctors are available to fill in that post. Then DHO,
then Ayush doctor, Ayush chief. So 4 or 5 people are for doctors only. So we somehow mellowed down both registration authority and redressal authority. What has happened in Rajasthan? Rajasthan, in the registration authority, there is one doctor, for medical doctor, who is been nominated by the chairman of the committee of the Right to Health Act. That means Principal Secretary of Health and Family Welfare. Here, IMA itself sends its own representative, maybe its president or AG representative in the district. So that is the difference. And in the redressal itself, we clearly made it happen in the rules that it will be only applicable related to the hospital bills. Anything related to conduct, anything related to negligence, if any grievance lands up with the district authority, it is mandatory for them, it was made mandatory for them to refer it to Karnataka Medical Council. So the redressal authority under Karnataka Private Medical Establishment Act can only deal with the billing of the hospitals, which is being regulated by the government in their own schemes, or as declared by the hospitals. Each hospital need to declare their own pattern of billing. Maybe I can charge any amount, but I have to stick to that bill. That is the only thing the redressal cell was left with in Karnataka Private Medical Establishment, which has not been happened with the Rajasthan Right to Health Act, where under Rajasthan Right to Health Act, everything comes under the redressal, from conduct, from misbehavior, negligence, billing, and all such related issues. That related issue means following the protocol, following the rules, regulations framed during any epidemics, pandemics, all such things. Everything doctors is made answerable to this particular commission under Right to Health Act. That is a major difference. Second important thing which we dealt in the KPME struggle in Karnataka was the handing over the dead body. Here also the then minister Ramesh Kumar insisted to keep that in the act at any cost. He did not even bother to listen to the then Chief Minister Sitaramaya, then Medical Education Minister Saran Prakash Patil, and so many other doctors like Mr. M.B. Patil from Bijapur. He did not yield to anyone's pressure, and he insisted to maintain that particular, because he quoted his own personal experience in some of the private hospitals. So finally, what happened? So we asked them for the modality to take it back. Suppose a dead body is handed over without accepting the fees. So there, he allowed us to put our redressal to the same redressal committee. Suppose the huge bill of 10 lakhs is pending from a patient while handing over the patient. So that bill can be claimed through district redressal forum now. That is the biggest relief they give. But fortunately, such things have not happened, and I don't think such things will happen, because doctors are not for money on dead bodies. As far as death of a patient in a hospital concerned, every hospital deals sensually, very cleanly, and very, very meticulously. We are not here to take money, grab money, attach money, attach properties when death happens. No, Karnataka doctors are never like that, and will be never doing that. So even after 5 years, such complaints have not arisen, except here and there during COVID times. That also got solved immediately. That's the second thing. Third thing, this is not happening in Rajasthan Right to Health Act. They have not specified how to collect the money, which has been pending in lakhs. When patient is there in the ICU for months together, and when patient is on ECMO, such things, bills will rise up to 1 crore, 50 lakhs, then what is the procedure? No, the Rajasthan Right to Health Act only assures doctors that such things will be attempted or addressed while making rules, which has been irritating the doctors there. Third point which we went in Karnataka struggle was handling emergencies. Initially, it was openly said that any emergency, even in Karnataka, like let it be medical emergency,
It is surgical emergency, medical legal emergency, emergency related to any other such things. But finally, we made the government accept it only related to medical legal emergencies. The Act clearly says medical legal emergencies. That means road traffic accidents, some assault on the children or sexual assault, such things, medical legal. Murders, attempt to murders, only such emergencies need to be dealt free of cost, not medical emergency like heart attack or such other bronchial asthma, no, or scorpion sting, or patient self-proclaimed medical emergencies. Such clear-cut relief is not being given in Right to Health Act Rajasthan. So they are appended now. So lastly, what is happening in Karnataka? Rules are also made. Now, what has rules said? Even with the fire, the rules of Karnataka KPME amendment rules clearly says still the clear-cut guidance come in regarding fire safety norms. KPME will not insist on fire safety norms. On that basis only, we are still engaging the government to frame proper rules, maybe in tune with the rules which are framed in Andhra Pradesh or our own rules, which is in the due process. Somehow there is tug of war between the Home Ministry, Fire Ministry, and Health Ministry. So we are stuck now in the middle path because of the elections. And Health Department is for us. Home Ministry and Fire Department is holding on its own certain things that they are not ready to accept the fire safety norms under National Building Code is just a guidelines. We are trying to make them understand it's just a guidelines on which Karnataka government has to frame rules again, like what they have done in the Andhra Pradesh under Jagan's government. For that, we need a lot of lobbying, not only from IMA, from the like-minded or favorable doctors who are good with government. Maybe this government, next government. So we have to put our struggle very strongly. This is not being included in Right to Health Act in Rajasthan. So their grouse is without giving any standard protocols for treatment, without giving any standard protocols for the hospital management, without giving any required infrastructure to the government hospital, without giving water to the government hospital, without giving adequate staff to the government, how are they going to implement Right to Health Act? Is it only eye washing or election based? So that's why they are offended. So these are the major differences between the KPME Amendment of 2019 of Karnataka with its rules frame and the Rajasthan's Right to Health Act. So now the way left out to the people, doctors of Rajasthan, is to mend that amendments. Usually once the act is passed, 6 months, nothing will happen. So we have to put in a lot of struggle. So where they went wrong, what happened, whether this is headquarters IMA was with them or even Rajasthan doctors did, whether did they communicate with people from West Bengal, Karnataka regarding what to be done, nobody knows. So when we went on strike, we interrogated, we explained, we went into the debate with so many things, including Bengal people, what happened in Bengal. So we could come out with some strong solutions to be suggested in front of the expert committee and even in front of the government. And we had very strong IMA leaders like R.S. Bellari, then followed by G.N. Prabhakar, then followed by H.N. Ravindra, and we were all there along with them, like me, Dr. Honnegowda, Dr. Masudan, everybody went across the state, visited everybody, and I just wanted to, I don't want to mention everybody's name. Everybody, every doctor from the nook and corner of the Karnataka state knew what was happening with KPME. Whether such thing happened in Rajasthan also, or was it restricted to one state, one city, we don't know. So now, whatever it is, the Rajasthan Right to Health Act is more draconian than what is being seen right now because it gives right to the patient. In KPME, there are rights to patients and also rights to doctors. So with these few things, we need to support the Rajasthan struggle. We need to guide them properly. Headquarters has to involve in a larger way and
like what they did now in ರೈತ ಮೂವ್ಮೆಂಟ್ ಆಯ್ತಲ್ಲ, ಅದೇ ತರನೇ ಇವ್ರು ಮಾಡ್ಬೇಕಾಗಿದೆ. ಇವಾಗ ಅಲ್ಲಿ ಮಟ್ಟಿಗೆ ಹೋದ್ರೆ ಮಾತ್ರ ಅದು ವಿತ್ಡ್ರಾ ಮಾಡ್ಕೋತಾರೆ. ಇಲ್ಲ ಅಂದ್ರೆ that will take you to a form. It may not be effective immediately, but it will be definitely effective after some time, and same will be enacted in each and every state of ours. Though we have a KPMA Act, there will be a parallel one more act, like the Right to Health Act. So we should not keep quiet saying that it is not concerned with us. Now what Karnataka has to do, in the next coming meeting only, we have to discuss all those things, right? What I have told with my personal experience, for having involved in the struggle, for having involved in the framing of the rules, everything, and our deficiencies, and how to improve it, and how to go about legally, how to go engage the government, and how to help the Rajasthan doctors, and how to guide the headquarters also. So all these things need to be put into one single frame of paperwork and need to be circulated all over the country, because Karnataka has a very good example of struggle for existence as far as doctors are concerned. We stand way ahead of other states in this particular aspect. We can be a guiding force for everybody, and we can also correct ourselves where we went wrong in certain issues. I don't say completely that we were successful in what we wanted to get as far as KPMG struggle was there, but we were successful in mellowing down so many things, and we were successful in making the government understand and making our own doctors understand what we are at. It's not easy. The remotest doctor of Karnataka knows how KPMG struggle went on. Now everybody knows what is it. Unlike what happened in the when bill was act was passed during Sri Ramulu's period. So now everybody knows in Karnataka. Everybody is aware of the act now, and everybody knows what to be done. So that must have that to that extent we are proud of ourselves, and our present president also, I hope, will take it further and keep the discussion alive and keep interacting with people and help them in achieving their goal also. Thank you. Thank you, sir. Thank you for your elaborate discussion about this present crisis, sir, regarding this Rajasthan. So, If I miss anything, Susan is here, Pawan Patil is here, Harish is here, whoever with us, and Prabhakar, if he is there, they can add on, sir, because it is not Yeah, easy yeah. to. that's At I one wanted to tell you. Should I add something, sir, here? One Yeah. one sentence, sir. Yes, sir. Yes, sir. Sir, as per the medical ethics, justice is one of the point of justice to all the people of this nation is one of the point Yeah. for the ethics, and it is said that it is the duty of the government to provide justice to all. So the government has to provide all the facilities, not all the private. It is not compulsory for the private people to provide every facilities which is required for the general public. So based on that point, I think they should fight. The Rajasthan people should fight, and they should take it to the Supreme Court or High Court and fight it out in the court itself. I think we can suggest If them. they fight it on that grounds, the government, can I add here, sir? Sorry. Yeah, Pawan. Yes, sir. Even Yeah, if go they ahead. fight it on that grounds, the government, if it says that we don't have facilities, for example, one district hospital, if it doesn't have a cath lab and it cannot serve the MI patients, it has to have some other means of mechanism wherein they can treat the patient in a private setup with a appropriate means of payments, which they have failed. The Rajasthan bill has failed in addressing this issue, sir. Yeah, even in Karnataka, Pawan, Yes, sir. we wanted government hospitals to be within the ring of the KPMA Act. Yes, sir. Yes, sir. Yes, sir. But somehow, though registration required, everything. So government taking the fullest responsibility on themselves to take care of the health of the public. I think at the present situation may not be. We as Dinesh said, we need to do continuously campaign for these things. And what is the role of the private doctors?
that is the first question to answer them. Sir, good evening, sir. Yeah, Sandeep. please. Yes, yes. Sir, good evening, sir. Add ಮಾಡ್ಲಾ? ಹೇಳಿ ಸರ್, ಸಂದೀಪ್. ಈಗ ಅಲ್ಲ ನನಗೆ ಏನಪ್ಪ ರೆಡ್ಡಿ ಸರ್ ಹೇಳಿದ್ದಾರೆ ಕರೆಕ್ಟ್ ಇದೆ ಸರ್. ಬಟ್ ಈಗ ಒಂದು ಮಾತಂದ್ರೆ ಇದೇ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಅಟೆಂಡೆನ್ಸ್ 35-36 ಇದೆ. ಈಗ ಏನಾಗ್ಬಿಟ್ಟಿದೆ ಸರ್, ನಾವು ಕಂಟಿನ್ಯೂಸ್ಲಿ ನಾವಾಗ್ಲಿ ಮಧುಸೂದನ್ ಸರ್ ಆಗ್ಲಿ ರೆಡ್ಡಿ ಸರ್ ಆಗ್ಲಿ ಇಶ್ಯೂಸ್ ಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದಂಗೆ ಪ್ರೈಸ್ ಲಿಸ್ಟ್ ಆಗ್ಲಿ ಎಡೇರ್ ಮಾಡೋದು, ಉಲ್ಲಂಘನೆ ಮಾಡುದು ನಮ್ ಡಾಕ್ಟರ್ಸ್ ಅಲ್ಲಿ ಮಧ್ಯದಲ್ಲಿನೇ ತುಂಬಾ ಇದೆ. ಫಸ್ಟ್. ಸೆಕೆಂಡ್ ಕ್ವೆಶನ್ ಏನ್ ಬರ್ತದೆ ಸರ್, ಇದು ರಾಜಸ್ಥಾನ್ ಬಿಲ್ಲು ರೈಟ್ ಟು ಆಕ್ಟ್ ಇದು ಪ್ಯೂರ್ಲಿ ಗವರ್ಮೆಂಟ್ ಬೇಸ್ಡ್ ಟು ದ ಪೊಲಿಟಿಕಲ್ ಬೇಸ್ಡ್ ಬಿಲ್ ಇದೆ ಸರ್. ಅವರು ಇಂಪ್ಲಿಮೆಂಟ್ ಮಾಡ್ಬೇಕು, ಹ್ಯಾರಾಸ್ಮೆಂಟ್ ಮಾಡ್ಬೇಕಂತಂದ್ರೆ 10 ದಿವಸದಲ್ಲಿ ಎಲ್ಲಾ ಆಸ್ಪತ್ರೆ ಬಂದೇ ಆಗ್ಬಿಡ್ತದೆ. ಯಾರುನು ನುಕ್ಸಾನದಲ್ಲಿ ನಡೆಸ್ಲಿಕ್ಕೆ ಆಗಲ್ಲ ಬಿಟ್ರು ಅವ್ರು ಏನೋ ಒಂದು ಇಮೋಷನಲ್ ಅಲ್ಲಿ ಪಾಸ್ ಮಾಡಿರ್ತಾರೆ ಇವೆಲ್ಲ ಇಂತಹ ಬಿಲ್ಸ್ ಬಿಟ್ರೆ, ಇವತ್ತಿಗೂ ನಮ್ ಕರ್ನಾಟಕದಲ್ಲಿ 2010 ಅಲ್ಲಿ ಪಾಸ್ ಆಗಿದ್ದು ಬಿಲ್ಲು ಇನ್ನುವರೆಗೂ ನಮಗ್ ಏನು ಇದ್ರಲ್ಲಿ ಯಾವ ತರದ್ದು ಫೀಡ್ಬ್ಯಾಕ್ ಆಗಿಲ್ಲ, ಒಂದು ರೆಡ್ರೆಸಲ್ ಮೀಟಿಂಗ್ ಆಗಿಲ್ಲ, ಒಂದು ಗ್ರೀವೆನ್ಸಲ್ ಪ್ರಾಪರ್ಲಿ ಇಲ್ಲ, ಒಂದೂನು ಅಡ್ರೆಸ್ ಆಗಿಲ್ಲ. So it indicates only lack of will on part of the government to provide justice to both the parties. ಈಗ ನಾವು ನಮ್ ಡಾಕ್ಟರ್ ಕಡೆಯಿಂದನೂ ಅಲ್ಲ, ಜೆನ್ವಿನ್ಲಿ ಪೇಷಂಟ್ಸ್ ಕೂಡ ಓವರ್ಚ್ ಆಗಿದ್ದು ಕಾರ್ಪೊರೇಟ್ ಆಸ್ಪತ್ರೆಗಳ ಮೇಲೂ ಕೂಡ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರಲ್ಲಿ ಒಂದು ನಮ್ಮನೆ ಅದೇ ರೆಡ್ಡಿ ಸರ್ ಜೊತೆ ಮೊನ್ನೆ ಮಾತಾಡ್ತಾ ಇದ್ದಂಗೆ ಒಂದಲ್ಲಿನೂ ಎಲ್ಲಿನೂ ನಮಗೇನ್ ಆಗಿಲ್ಲ. ಹೀಗೇನೆ ಎಲ್ಲಾ ಲಾಸ್ ನಮ್ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಸರ್, ಆನ್ ಪೇಪರ್ ಉಳ್ಕೊಂಡಿದಾವ್ ಬಿಟ್ರೆ ಈಗ ಫೈರ್ ಸೇಫ್ಟಿಯಲ್ಲೂ ಕೂಡ ನಾವ್ ಹೇಳ್ತಾ ಇದೀವಿ, ನಾವ್ ಎಲ್ಲಾನು ಹೇಳ್ತಾ ಇದೀವಿ. ಇವತ್ತಿಗೂ ಹೊಸ ಆಸ್ಪತ್ರೆಗಳು ರಿಜಿಸ್ಟರ್ ಆಗ್ತಾ ಇದಾವೆ. ಅಲ್ಲಿ ಏನು ಫೈರ್ ಸೇಫ್ಟಿ ಏನು ಇಲ್ಲ ಅಂದ್ರೆ ದುಡ್ಡು ತಗೊಂಡು ಮಾಡ್ತಾ ಇದಾರೆ, ಎಲ್ಲಾನು ಮಾಡ್ತಾ ಇದಾರೆ, ಎಲ್ಲಿಗೂ ಏನು ಕಡಿಮೆ ಬಿದ್ದಿಲ್ಲ. ಬಟ್ ಇದು ಒಂದ್ ಏನಾಗ್ಬಿಡ್ತದೆ ಸರ್, ಇನ್ನೊಂದ್ ಪೇಪರ್ದಲ್ಲಿ ಬಂದಿದ್ ಲಾ ಆಗ್ಬಿಡ್ತದೆ. ಆಕ್ಚುಲಿ ನನಗನ್ಸು ಮಟ್ಟಿಗೆ ಏನಿದೆ ಸರ್ ಅಂತಂದ್ರೆ, ರೆಡ್ಡಿ ಸರ್ದು ಒಂದು ಪಾಲಿಸಿ ಇದೆ, ಪ್ಯಾಸಿವ್ ಅಬ್ಸರ್ವೇಷನ್ ಅಂದಿದ್ದು, ಅದೇ ರೀತಿಯಲ್ಲಿ ಇದು ಬಿಲ್ಲು ಹಂಗೆ ಹೋಗುವಂಗ್ ಕಾಣ್ತಾ ಇದೆ ಸರ್ ಇದು. ಬಟ್ ಏನಾಗ್ತದೆ, ಫಾರ್ ದ ಈಗರ್ನೆಸ್ ಆಫ್ ಕಾಂಪಿಟೇಷನ್ ಬಿಟ್ವೀನ್ ದ ಪೊಲಿಟಿಕಲ್ ಪಾರ್ಟೀಸ್, ದೇ ಮೇ ಪಾಸ್ ಇನ್ ಆಲ್ ದ ಸ್ಟೇಟ್ಸ್ and it may reach a level until and unless again the Supreme Court has to intervene sir. ಇದೇ ನಂದು ಅಬ್ಸರ್ವೇಷನ್ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವ್ ಏನ್ ಸ್ಟ್ರಗಲ್ ಮಾಡಿದ್ರು ಅವ್ರಿಗೆ ಅದೇ ಬೇಕು, ಅವ್ರಿಗೆ ಪಬ್ಲಿಸಿಟಿ ಬೇಕು, ಮೀಡಿಯಾ ಪಬ್ಲಿಸಿಟಿ ಬೇಕು, ಒಂದ್ ಸ್ಕೇಪ್ ಗೋಟ್ ಬೇಕು ಅಷ್ಟೇ ಸರ್. ಪ್ರಭು ಇಲ್ಲಿ ಮುಖ್ಯವಾದ ವಿಷಯ ಏನ್ ಗೊತ್ತಾ, ದಿ actual mind and intention behind the act ಅದು ಸರ್ವ್ ಆಗೋದೇ ಇಲ್ಲ for decades together, but it becomes a point of harassment, one more harassment. ಈ ಲೋಕಲ್ ಪೀಪಲ್ ಯಾವಾಗ ತಮ್ಮ ಮನಸ್ಸಿಗೆ ಬಂದಂಗೆ ನಮ್ಮನ್ನ ಹರಾಸ್ ಮಾಡಕ್ಕೆ ಒಂದು ಅನುಕೂಲ ಅಷ್ಟೇ ಇದು. ಇನ್ನೊಂದು ಲೈಸೆನ್ಸ್ ಚಾರ್ಜ್ ಮಾಡ್ಲಿಕ್ಕೆ ಆಮೇಲೆ ಬ್ಲಾಕ್ ಶೀಪ್ಸ್ ಎಲ್ಲಾ ಕಡೆ ಇದಾರೆ, ಅದನ್ನಂತೂ ನಾವು ಬರೋದಿಲ್ಲ. ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದಾರೆ ಇವಾಗ ಕಡಿಮೆ ಆಗಿದೆ ಬ್ಲಾಕ್ ಶೀಪ್ಸ್. ಅಟ್ಲೀಸ್ಟ್ ದೇ ಆರ್ ಗೆಟಿಂಗ್ ರಿಜಿಸ್ಟರ್ಡ್ 80% ಆಫ್ ದಿ ಹಾಸ್ಪಿಟಲ್, ಇನ್ನು 20% ಆಗ್ಬೇಕು. ಇವೆಲ್ಲವೂ ಕೂಡ ಇಟ್ ಟೇಕ್ಸ್ ಡಿಕೇಡ್ಸ್, one generation, but yes, the first and the foremost immediate knee-jerk response will be harassment of the doctors. So it will be a source for harassment ಅಷ್ಟೇ. Yes, especially I am not newly established hospital. Dinesh, I am not bothered. Right intentions. When each one of us will be sailing a same boat and we can serve our country, but that is not going to happen. Okay sir. Sir, ಅಧ್ಯಕ್ಷ Yes, ಹೇಳಿ ಏನಿಲ್ಲ, ಇಲ್ಲಿ ಟು ದಿ ಪಾಯಿಂಟ್. KPME ಸ್ಟ್ರಗಲ್ ಆದಾಗ ವಿಕ್ರಮ್ಜಿತ್ ಸೇನ್ ಸಮಿತಿ ಏನು ಒಂದು ವರದಿ ಕೊಟ್ಟಿತ್ತು. ಹಲೋ, ಹೇಳಿ ಸರ್, ಹೇಳಿ. To continuation of Dr. Yoganand Reddy's words about the struggle of IMA, involvement of IMA in KPME. ಹೌದು, ಅದರಲ್ಲಿ ಈ ವಿಕ್ರಮ್ಜಿತ್ ಸೇನ್ ಸಮಿತಿ ಏನು ರಿಪೋರ್ಟ್ ಕೊಟ್ಟಿತ್ತು, ಅದರಲ್ಲಿ they wanted to follow the Clinical Establishment Act of the center, wherein both private and government hospitals establishments are included. ಬಟ್ ಇವರು ಜಂಟಿ ಆಮೇಲೆ ಅದರಲ್ಲಿ ಇದು ಸರ್ಕಾರಿ ಆಸ್ಪತ್ರೆಗಳನ್ನ ತೆಗೆದ್ಬಿಟ್ರು ಬಿಕಾಸ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಸಮ್ ಆಫ್ ದಿ IAS ಆಫೀಸರ್ಸ್. ಅದು ತೆಗೆದ ನಂತರ ಮತ್ತೆ IMAದು ಒಂದು ಹೋರಾಟದಿಂದಾಗಿನೇ
ಈ ಚರ್ಚೆಗೆ ಬಂದಾಗ ಜಂಟಿ ಸದನ ಸಮಿತಿಗೆ ಹೋಯ್ತಿದು. ತಮಿಳ್ರ ಬಹುಶಃ ಎಲ್ಲರಿಗೂ ನೆನಪಿರಬಹುದು. ಇಟ್ ವಾಸ್ ನಾಟ್ ಪಾಸ್ಡ್ ವಿತೌಟ್ ಡಿಸ್ಕಷನ್ ಆದ ನಂತರ ಪಾಸ್ ಆಗ್ಲಿಲ್ಲ ಆ ಇದರಲ್ಲಿ. ಅದು ಜಂಟಿ ಸದನ ಸಭೆಗೆ ಹೋಯ್ತು. ಜಂಟಿ ಸದನ ಸಭೆಯಲ್ಲಿ ಒಬ್ರು ಯಾರು ತುಮಕೂರು ಮಧುಗಿರಿ MLA ಅವರು ಅಧ್ಯಕ್ಷರಾಗಿದ್ದರು ಅದರಲ್ಲಿ. ರಾಜಣ್ಣ ಅವರು ಅವರ ನೇತೃತ್ವದಲ್ಲಿ ಒಂದು ಜಂಟಿ ಸದನ ಸಮಿತಿಯಲ್ಲಿ ರಮೇಶ್ ಕುಮಾರ್ ಅವರೊಂದು ಪ್ರಪೋಸ್ ಮಾಡಿದ್ರು. ಏನು ರಿನಿವಲ್ ಇನ್ ಮಹಾರಾಷ್ಟ್ರದಲ್ಲಿ 3 ವರ್ಷ ಇದೆ, ನಾವು ರಿನಿವಲ್ 3 ವರ್ಷಕ್ಕೆ ಮಾಡೋಣ ಅಂತ ಹೇಳಿ. ಆಗ ಡಾಕ್ಟರ್ ಇವರು ನಮ್ಮ ರಾಯಚೂರು MLA ಶಿವರಾಜ್ ಅವರು ಇಂಟರ್ಫಿಯರ್ ಮಾಡಿ ಅವ್ರ ಜೊತೆಗೆ ನಾನು ಇದ್ದೆ ಅಲ್ಲಿ. ಇದು ಎಲ್ಲವೂ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ IMA ಇನ್ವಾಲ್ವ್ ಆಗಿರೋದಕ್ಕೆ ತುಂಬಾ ಚೆನ್ನಾಗಿ ಇದಾಗಿದೆಯಾ ಅಂತ ಹೇಳಿ. ಒಂದು ಇದರಲ್ಲಿ 5 ವರ್ಷಕ್ಕೆ ಮಾಡಿದ್ರು. ಆಮೇಲೆ ಯೋಗಾನಂದ ರೆಡ್ಡಿ ಅವರು ಹೇಳಿದ ಹಾಗೆ ಈ ಮಹಾರಾಷ್ಟ್ರದ ಅಪಿಲೇಟ್ ಅಥಾರಿಟಿ ಮತ್ತೆ ರಿಜಿಸ್ಟ್ರೇಷನ್ ಅಥಾರಿಟಿ ತಗೊಂಡ್ರೆ ಅದರಲ್ಲಿ ಮೆಡಿಕಲ್ ಪರ್ಸನಲ್ ಗಿಂತ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ದಾರೆ. ಆಮೇಲೆ ಡೈರೆಕ್ಟರ್ ಆಫ್ ಸೇಫ್ಟಿ ನಾರ್ಮ್ಸ್ ಇದೆ. ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕಮಿಷನರ್ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಅಥಾರಿಟಿಗೆ ಈ ತರದಾಗಿರ್ತಕ್ಕಂತ ಒಂದು ಲೈಸೆನ್ಸ್ ರಾಜ ಕರ್ನಾಟಕದಲ್ಲಿ ಇಲ್ಲ. ಇವೆಲ್ಲವೂ ಸಾಧನೆ ಮಾಡಿರೋದು IMA ದಿಂದ ಆಗಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬೆಂಗಳೂರು ಚಲೋ ಆದ್ಮೇಲೆ ಅಸೆಂಬ್ಲಿ ಒಳಗಡೆ ಇದು ಪಾಸ್ ಆಗದೇನೆ ಅದು ಜಂಟಿ ಸದನ ಸಮಿತಿಗೆ ಹೋಯ್ತಲ್ಲ ಮಧು. ಹೌದು, ಅದು ಆ ವಿಷಯ ನಾನು ಹೇಳಿಲ್ಲ. ನಾನು ಅದಕ್ಕೆ ಹೇಳಿದ್ದೆ ನಾನು ಮರ್ತದಿನ ಆಡ್ ಮಾಡಿ ಅಂತ. ಅದಾದ ನಂತರ ಸದನ ಸಮಿತಿಗೆ ಮೊದಲ ಪ್ರತಿ ಮೀಟಿಂಗ್ ಯಾವ ತರ ಹೋಗ್ತಾರ ನನಗೆ ಗೊತ್ತು. IMA ಯಾವ ತರ MLA ಡಾಕ್ಟರ್ MLA ನಡ್ಕೊಂಡು ಪ್ರತಿ ಮೀಟಿಂಗ್ ಅಲ್ಲಿ ಹೋಗ್ಬಿಟ್ಟು ಆ MLA ಗೈಡ್ ಮಾಡ್ತಾ ಇದ್ರು. ಇದು ನೋಡಿ, ಒಬ್ಬ IMA ಪದಾಧಿಕಾರಿಯಾಗಿ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು MLA ಮಾಡಿದ್ದು ಇದೆಲ್ಲವೂ ಕೂಡ ಒಂದು ಸಾಧನೆ ಮೈಲಿಗಲ್ಲೇ ಅಂತ ಹೇಳ್ತೀನಿ ನಾನು IMA. ಯಾಕೆಂದ್ರೆ ಪ್ರತಿಯೊಂದು IMA ಇನ್ವಾಲ್ವ್ ಆಗಿತ್ತು. IMA ಒಂದೇ ಅಲ್ಲ, ಫಾನ ಇನ್ವಾಲ್ವ್ ಆಗಿತ್ತು, KPM ಇನ್ವಾಲ್ವ್ ಆಗಿತ್ತು. ಫಾನದಿಂದ ರವೀಂದ್ರ ಬರ್ತಾ ಇದ್ರು, KPM ಇಂದ ಅವರು ಇವ್ರು ಶಿವಮೊಗ್ಗ ಡಾಕ್ಟರ್ ಹೆಸರೇನು ಸರ್ ಮರ್ತೋಯ್ತು ನಮಗೆ ಲೇಟ್ ಅವ್ರು ನಮ್ ಜೊತೆ ಇಲ್ಲ ಇವಾಗ. ಹಾಗೆ ತುಂಬಾ ಜನ ನಾನು ನೆನ್ಸ್ಕೊಳಕ್ ಆಗಲ್ಲ ಎಲ್ಲಾರ್ನು ಕೂಡ. ತುಂಬಾ ಜನ MB ಪಾಟೀಲ್ ಅಂತೂ ತುಂಬಾ ಇನ್ವಾಲ್ವ್ ಆಗಿದ್ರು ಅವಾಗ. ಅವ್ರ ಜೊತೆ ಸಾಕಷ್ಟು ಜನ ಡಾಕ್ಟರ್ಸ್ ಇನ್ವಾಲ್ವ್ ಆಗಿದ್ರು. ಹೀಗೆ ಎಲ್ಲರೂ ಇನ್ವಾಲ್ವ್ ಆಗಿ ಏನೇನೋ ಮಾಡಿ ಎಷ್ಟು ಒಂದ್ ಸ್ವಲ್ಪ ಮೆಲ್ಲೋಡೋನ್ ಮಾಡಿದ್ವಿ. ಬಟ್ ಆದ್ರೆ ಬೆಳಗಾಮಲ್ಲಿ ನಡೆದಿದ್ದು ಮಾತ್ರ ಅದು ಒಂದು ಚಾರಿತ್ರಿಕವಾಗಿ ನಮ್ಮ IMAಗೆ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತೀವಿ ನಾವು. ಅದಾದ ನಂತರ ಡಿಫರೆನ್ಸ್ ನಮಗೂ ರಾಜಸ್ಥಾನಕ್ಕೆ ಇರ್ತಕ್ಕಂಥ ಮುಖ್ಯವಾದ ಡಿಫರೆನ್ಸ್ ಏನಂದ್ರೆ ನಮ್ಮಲ್ಲಿ KPMA ಆಕ್ಟ್ ಕೆಳಗಡೆ ಅಮೆಂಡ್ಮೆಂಟ್ಸ್ ತಂದ್ರು. ಅಲ್ಲಿ ತಂದ್ರೆ ರೈಟ್ ಟು ಹೆಲ್ತ್ ಆಕ್ಟ್. ರೈಟ್ ಟು ಹೆಲ್ತ್ ಆಕ್ಟ್ ಎಂಬುದು ಎಷ್ಟು ಡ್ರಕೋನಿಯನ್ ಅಂತಂದ್ರೆ, ಈ ಸ್ಥಿತಿಯಲ್ಲಿ ಯಾವುದೇ ಒಂದು ಮನುಷ್ಯನಿಗೆ ನೀರೇ ಸಿಗದೆ, ಆಹಾರ ಸಿಗದೆ, ರೈಟ್ ಟು ಫುಡ್ ಆಕ್ಟ್, ರೈಟ್ ಟು ವಾಟರ್ ಆಕ್ಟ್ ಬಂದಾಗ ಇದು ರೈಟ್ ಟು ಹೆಲ್ತ್ ಆಕ್ಟ್ ಆಗ್ತದೆ. ಬಜೆಟ್ 1% ರೈಟ್ ಹೆಲ್ತ್ ಆಗ್ತದೆ. ಹೆಂಗ್ ಮಾಡ್ಬೇಕು ಡಾಕ್ಟರ್ಗಳು? ಇದು ಈಗ ಇಂಪ್ಲಿಮೆಂಟ್ ಆಗೋದಿಲ್ಲ, ಬಟ್ ಹರಾಸ್ಮೆಂಟ್ ಗೆ ಮೂಲವಾಗ್ತದೆ. ಇದು ಒಂದ್ ರಾಜ್ಯದಲ್ಲಿ ಬಂತು ನಾವು ಬಿಟ್ಬಿಟ್ಟು ಬರ್ತದೆ. ಇದು ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗೋಗ್ತದೆ ಅಂತ ನಮ್ಮ ಒಂದು ಇದು. ಅದಕ್ಕೆ ನಾವು ರಾಜಸ್ಥಾನನು ಗೈಡ್ ಮಾಡ್ಬೇಕು, ಸೆಂಟ್ರದಲ್ಲೂ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ಬೇಕು. ನಮ್ಮ CWS ಮೆಂಬರ್ಸ್ ಹೋದಾಗ ಇವನ್ನೆಲ್ಲ ಡಿಸ್ಕಸ್ ಮಾಡ್ಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾನಂತೂ ಬರ್ಲಿಕ್ಕೆ ಆಗಲ್ಲ ಅಲ್ಲಿ. ಇದೇ ಕಾರಣಕ್ಕೋಸ್ಕರ ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ ನಾವು. ಅಂದ್ರೆ ಬನ್ನೇಗೌಡರು ಮತ್ತೆ ಮಸೂದನು ಇದೇ ಕಾರಣಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಬರಬೇಡಿ ಅಂತವ್ರವ್ರು. ನಾವು ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದು ಇದೇ ಒಂದು ಕಾರಣಕ್ಕೆ. ನಿಮಗೆಲ್ಲ ಗೊತ್ತಿಲ್ಲ, ರಾಜಸ್ಥಾನದಲ್ಲಿ ನಡೀತಾ ವಿಷಯ ನಮಗೆಲ್ಲ ಗೊತ್ತಿತ್ತು. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡೆ ಪ್ಲಾನ್ ಮಾಡಿದ್ವಿ. ನನ್ನ ಕರೆದು ನನ್ನ ಮಗನ ವಿಷಯದಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ಬರ್ತಿರ್ಲಿಲ್ಲ. ನಾವೆಲ್ಲ ಹೋಗ್ಲಿಕ್ಕೆ ಇಷ್ಟಪಟ್ಟಿದ್ದೆ ಯಾಕೆ ಅಲ್ಲಿಗೆ ವೃತ್ತಿಗೆ. ನಾವು ಮೆಂಬರ್ ಅಲ್ಲದೆ ಇದ್ರು ಕೂಡ ಇಂಥ ವಿಷಯಗಳನ್ನ ನಮ್ಮ ಮೆಂಬರ್ಗಳ ಮುಖಾಂತರ, ಶ್ರೀನಿವಾಸ್ ಮುಖಾಂತರ, ಇನ್ಯಾರ್ದೋ ಮುಖಾಂತರ ಇದನ್ನ ಅವರಿಗೆ ಗೈಡ್ ಮಾಡಿ ಹೇಳೋಣ. ಯಾಕಂದ್ರೆ ಆ ಸ್ಟ್ರಗಲ್ ಅಲ್ಲಿ ಮುಖಾಮುಖಿ ಇನ್ವಾಲ್ವ್ ಆದ್ರೆ ನಾವಷ್ಟೇ ಉಳಿದಿರೋದು. ಪ್ರಭಾಕರ್ ಇದರಲ್ಲಿ, ಪ್ರಭಾಕರ್ ಗೊತ್ತಿದೆ ಸಾಕಷ್ಟು. ಸೊ ಜೊತೆ ಸೇರ್ಕೊಂಡ್ರೆ ಸಾಕಷ್ಟು ಅಂಶಗಳನ್ನ ಸ್ಟ್ರೆಂತ್ ಜೊತೆ ಶೇರ್ ಮಾಡಬಹುದು ಅಂತ. ಹೀಗೆ ನಾವು ಎಲ್ಲರೂ ಸೇರ್ಕೊಂಡು ಗೈಡ್ ಮಾಡ್ಬೇಕಾದ ಅವಶ್ಯಕತೆ ಇದೆ. ಇದು ಇಮಿಡಿಯೇಟ್ ಆಗಿ ನಮಗೆ ಹೊರೆ ಆಗುತ್ತೆ ಅಂತಲ್ಲ, ಇದು ಇಮಿಡಿಯೇಟ್ ಆಗಿ ನಮಗೆ ನಮ್ಮನ್ನ ಹರಾಸ್ ಮಾಡ್ಲಿಕ್ಕೆ ಗ್ಯಾರಂಟಿ ಮೂಲ ಅಂತ ಒಂದು ಅನಿಸಿಕೆ. ರೆಡಿ, ನಾನೊಂದ್ 2 ಪಾಯಿಂಟ್ ಕೇಳಲ್ಲ. ಏನು ಇಲ್ಲ ರೆಡಿ ಅವ್ರ. ಆಕ್ಚುಲಿ ನಾನು ಕಂಪ್ಲೀಟ್ ಆಗಿ ಇದ್ದೆ ನಾನು ಬೆಳಗಾಂ ಚಲನಲ್ಲಿ ಅವಾಗ. ಸೊ ಆಕ್ಚುಲಿ ಈಗ ನೋಡ್ತಾ ರಾಜಸ್ಥಾನದಲ್ಲಿ ಯಾಕಾಯ್ತು ಅಂತ ಈಗಲೂ ಅನ್ಎಕ್ಸ್ಪೆಕ್ಟೆಡ್. ಆಕ್ಚುಲಿ ರಾಜಸ್ಥಾನದಲ್ಲಿ ನಮ್ಮ IMAನವ್ರಿಗೆ ನೀವೆಲ್ಲ ಲೀಡರ್ಸ್ ಇದ್ರಿ ಅವಾಗ, ನೀವು ಯಾವ ಸ್ಟೆಪ್ಸ್ ತಗೊಂಡ್ರು ಎಂಟೈರ್ಲಿ ಡಿಫ್ರೆಂಟ್ ಇತ್ತು ಈಗ ವಾಟ್ಸ್ ಗೋಯಿಂಗ್ ಆನ್ ಇನ್ ರಾಜಸ್ಥಾನ್. ಯಾಕಂದ್ರೆ ನಾನು ಅಲ್ಲಿ ಕಂಪ್ಲೀಟ್ಲಿ ಕೀನ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಪ್ರತಿಯೊಬ್ರು ಈವನ್ ಅಶ್ವಥ್ ನಾರಾಯಣ್ ಜೊತೆ ಸೇರ್ಕೊಂಡು ಕೆಲವರೆಲ್ಲ ಅಶ್ವಥ್ ನಾರಾಯಣ್
ಹತ್ರ ಮಾತಾಡಿದ್ರು, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು, JDS ರಮೇಶ್ ಕುಮಾರ್ ಎಲ್ಲರನ್ನು ಮಾತಾಡ್ಬಿಟ್ಟು ಎಲ್ಲ ಒಂದು ಒಳ್ಳೆ ತನಕ ತಗೊಂಡ್ಬಂದಿದ್ರು ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ. ಆಲ್ AM ಮೆಂಬರ್ ಇನ್ಕ್ಲೂಡಿಂಗ್ CM. ರಮೇಶ್ ಕುಮಾರ್ ಒಬ್ರೇ ಅಪೋಸ್ ಮಾಡ್ತಾ ಇದ್ದಿದ್ದು, ಒಬ್ರೇ ಜಾಸ್ತಿ ಇದ್ ಮಾಡ್ತಾ ಇದ್ದಿದ್ದು. ಈವನ್ CM ಅವಾಗ ಇವ್ರುನು ರಮೇಶ್ ಕುಮಾರ್ ಅವ್ರಿಗೆ ಸ್ವಲ್ಪ ಟೇಮ್ ಮಾಡ್ತಿದ್ರು. ಅವ್ರು ಹೇಳ್ಬಿಟ್ಟು ಸ್ವಲ್ಪ ಸುಮ್ನೆ ಇರಪ್ಪ ಅಂತ ಹೇಳಿ ಮಾಡ್ತಾ ಇದ್ರು. ಆ ಲೆವೆಲ್ಗೆ ಬಿಕಾಸ್ ಆಫ್ ಅವರ್ ಲೀಡರ್ಸ್, IML ಲೀಡರ್ಸ್ ಅವಾಗೆಲ್ಲ ಮಾತಾಡಿ ಒಬ್ಬೊಬ್ಬರ ಹತ್ರ ಮಾತಾಡಿದ್ರೆ ಸ್ವಲ್ಪ ಕಡಿಮೆ ಆಯ್ತು. ಬಟ್ ರಾಜಸ್ಥಾನದಲ್ಲಿ ಏನಾಯ್ತು ಅಂದ್ರೆ ಡೈರೆಕ್ಟ್ಲಿ ವೈಲೆನ್ಸ್ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇದ್ ಮಾಡ್ಕೊಂಡ್ರು. ಬಟ್ ದ ವೇ ವಾಟ್ our IML leaders, what they have done in Belgaum Chalo is entirely different now what they are doing in that. ಆತರ ಮಾಡೇ ಇಲ್ಲ, ನಾವು ಅಬ್ಸರ್ವ್ ಮಾಡ್ತಾರೆ. ಇವ್ರು ಎಲ್ಲಾ ಮಾತುಕತೆಗಳು ಇನ್ವಾಲ್ವ್ ಆದಾಗ ಕೂಡ ಆಕ್ಟ್ ಅನ್ನ ಬೇಕಾದ್ರೆ ಒಂದು ರೂಲ್ಸ್ ಮಾಡ್ಬೇಕಾರೆ ಮಾಡೋಣ ಬಿಡಿ, ಅದು ತಪ್ಪದು. ಹೌದು, ಆಕ್ಟ್ ನೇ ಮಾಡ್ಬೇಕು ಅಂತ ನಮ್ಮಲ್ಲಿ ಏನು ರಿಟೈರ್ಡ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರಲ್ಲ, ಆಕ್ಟ್ ನ ಎಂಕ್ವೈರಿ ಮಾಡ್ಬೇಕಂತ ಮಾಡಿ. ಹೌದು, ಈ ಆಕ್ಟ್ ನ ಸತ್ಯ ಅಂತ ಕೇಳಿ ಕಮಿಟಿ ಮಾಡಿದ್ರಿ. ಇಲ್ಲಿ ನಾವು ಪ್ರಪೋಸ್ ಮಾಡೋ ಡ್ರಾಫ್ಟ್ ಏನಾದ್ರು ಸಜೆಷನ್ಸ್ ಇದೆಯಾ ಅಂತ ಇವ್ರು ಕಮಿಟಿ ಮಾಡಿದ ವಿನ ಹೆಂಗ್ ಡ್ರಾಫ್ಟ್ ಮಾಡೋಕು ಅಂತ ಡ್ರಾಫ್ಟಿಂಗ್ ಕಮಿಟಿ ಮಾಡಿಲ್ಲ ಇವರು. ರಾಜಸ್ಥಾನದಲ್ಲಿ ಪ್ರತಿಯೊಂದನ್ನು ಮಾತಾಡಬೇಕು, ಮುಂದೆ ನಾವು ರೂಲ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ಆಶ್ವಾಸನೆ ನಂಬಿಬಿಟ್ಟಿದ್ದಾರೆ ಇವರು ಡಾಕ್ಟರ್ಗಳು. ಆ ಆಶ್ವಾಸನೆ ಈಗ ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಎಡವಿದಾರ ಅನ್ಸುತ್ತೆ. ಎಲ್ಲಕ್ಕಿಂತ ಮುಖ್ಯ ಅನ್ಸೋದು, ಇಂಥ ವಿಷಯಗಳು ಬಂದಾಗೆ ನಮ್ಮ ನಡುವೆ ಡಿಸ್ಕಷನ್ಸ್ ಆಗಲ್ಲ. ನನ್ ಇನ್ನೂ ನೆನಪಿದೆ, ನಾನು ಮಸೂದನು ಸುಗುಣ ರವೀಂದ್ರ ನೆನಪಿದೆ ನನಗೆ. ಇನ್ನೊಬ್ರು ಯಾರೋ ಇದ್ರು, ಐ ಥಿಂಕ್ ಬಿದ್ರಿ ಇದ್ರು ಅಂತ ಕಾಣುತ್ತೆ. ಅವತ್ತು ವೆಸ್ಟ್ ಬೆಂಗಾಲ್ ಡಾಕ್ಟರ್ ಜೊತೆಗೆ 2 ದಿವಸ ಕಂಟಿನ್ಯೂಸ್ ಮಾತಾಡಿದ್ವಿ ನಾವು. ಅವ್ರು ನಮ್ಗಿಂತ ಹೌದು, ವೆಸ್ಟ್ ಬೆಂಗಾಲ್ ಅಲ್ಲಿ ಅದೇ ನಂಬರ್ ಇವರು ವೆಸ್ಟ್ ಬೆಂಗಾಲ್ ಜನಗಳ ಒಪಿನಿಯನ್ ಅಲ್ಲಿನ ಡಾಕ್ಟರ್ ಅಲ್ಲಿ ಆಗ್ಲೇ ಪಾಸ್ ಆಗ್ಬಿಟ್ಟಿತ್ತು. ಅದು ನಿಮ್ಮಲ್ಲಿ ಏನಾಯ್ತು ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ ನಾವು. ಹಾಗೆ ಇವರು ಕೂಡ ರಾಜಸ್ಥಾನದಲ್ಲಿ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು ಅನ್ನೋದು ಎಲ್ಲೋ ಒಂದ್ ಕಡೆ ಮೂಲೆ ನನಗೆ ಅನಿಸ್ತಾ ಇದೆ. ಎಲ್ಲೂ ಎಡವಟ್ ಆಯ್ತು, ಅದು ಪಾಸ್ ಆಗೋಗ್ಬಿಟ್ಟಿದೆ ಇವಾಗ. ಅದು ಬಂದಿರತ್ತಿಲ್ಲ. ನೆಕ್ಸ್ಟ್ ಆಪ್ಷನ್ ಅಂದ್ರೆ ಅವ್ರಿಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗೋದೇ ಅಲ್ವಾ ಸರ್ ಈಗ? ಸಂವಿಧಾನಾತ್ಮಕವಾಗಿ ಪಾಸ್ ಮಾಡಿರೋದನ್ನ ಮೋಸ್ಟ್ಲಿ ಕೋರ್ಟ್ ಇಂಟರ್ಫಿಯರ್ ಮಾಡಲ್ಲ ಸರ್. ಇಲ್ಲ, ಅವ್ರಿಗೆ ಇರ್ತಕ್ಕಂಥ ಒಂದೇ ಅಡ್ವಾಂಟೇಜ್ ಏನಂದ್ರೆ ರೂಲಿಂಗ್ ಗವರ್ನಮೆಂಟ್, ಡಬಲ್ ಇಂಜಿನ್ ಗವರ್ನಮೆಂಟ್ ಇಲ್ಲ ಅಲ್ಲಿ ರಾಜಸ್ಥಾನದಲ್ಲಿ. ಸುಪ್ರೀಂ ಕೋರ್ಟ್ ಹಂಗೆ ಇತ್ತು, ನಮ್ದು ಹಂಗೆ ಇತ್ತು ಆ ಟೈಮಲ್ಲಿ. ಆದ್ರೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಯಾವತ್ತು ಏನು ಇನ್ವಾಲ್ವ್ ಆಗಲಿಲ್ಲ. ಇಲ್ಲಿ ಇನ್ವಾಲ್ವ್ ಮಾಡ್ಬೋದು, IMA ಹೆಡ್ ಕ್ವಾರ್ಟರ್ಸ್ ಇನ್ವಾಲ್ವ್ ಮಾಡ್ಬೋದು. ಅಂದ್ರೆ ಯಾವ ತರ ರೈತರು ಸ್ಟ್ರಗಲ್ ಮಾಡಿದ್ರಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು, ಆ ಮಟ್ಟದಲ್ಲಿ ನಾವು ಸ್ಟ್ರಗಲ್ ಹೋದ್ರೆ ಆಕ್ಟ್ ವಾಪಸ್ ತಗೊಳಕಾಗುತ್ತೆ. ಇಲ್ಲ, ಆಕ್ಟ್ ವಾಪಸ್ ತಗೊಳಕಾಗಲ್ಲ. ಇನ್ನ ರೂಲ್ಸ್ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲ ಆಗಿ ರೂಲ್ಸ್ ಬರ್ಕೊಂಡು ಏನೋ ಮಾಡ್ಕೊಂಡು ಆಕ್ಟ್ ಯಾಮಾರಿಸ್ಬೇಕು. ಆಕ್ಟ್ ಯಾಮಾರಿಸಲಿಕ್ಕೆ ರೂಲ್ಸ್ ನ ನಮ್ ಮನಸ್ಸು ಹೆಚ್ಚೆ ಬರ್ಕೋಬೇಕು ಅಷ್ಟೇ. ಇವಾಗ ತುಂಬಾ ಟ್ಯಾಕ್ಟ್ಫುಲ್ ಆಗಿ ಮಾಡ್ತಕ್ಕಂಥ ಕೆಲಸ ಸರ್ ಇದು. ತುಂಬಾ ಇನ್ವಾಲ್ವ್ ಆಗ್ಬೇಕು. ಈ ಜಂಟಿ ಸದನ ಸಮಿತಿ ಕಳಿಸ್ಬೇಕಂದ್ರೂ ಆ ಟೈಮಲ್ಲಿ ರೂಲಿಂಗ್ ಪಾರ್ಟಿಯ MLA ಇದ್ರ ಬಗ್ಗೆ ಒಂದಿಷ್ಟು ಮಾತಾಗ್ಬೇಕಾಗಿತ್ತು. ಆ ಮಲಕರೆಡ್ಡಿ ಮಾತಾಡಿದ್ರು ಆ ಟೈಮಲ್ಲಿ. ಹೌದು, ಈಗ ನಮ್ ಸೆಂಟ್ರಲ್ IMA ಏನಾದ್ರು ಇಂಟರ್ಫಿಯರ್ ಆದ್ರೆ ಮಾಡಿಸ್ಬೋದಾ ಸೆಂಟ್ರಲ್ ಲೆವೆಲ್ ಒಳಗೆ? ಅಲ್ಲ, ಅದೇ ಈಗ ದಿನೇಶ್ ಈಗ ಏನಾಗಿದೆ ಗೊತ್ತಾ, ಆಕ್ಟ್ ಪಾಸ್ ಆದ್ಮೇಲೆ ಗವರ್ನರ್ ಅಸೆಂಟ್ ಆದ್ಮೇಲೆ ಕಷ್ಟ ಅದು ಬಂದಿರೋದು. ಈಗ ಆಲ್ ಓವರ್ ಇಂಡಿಯಾ ನಾವೆಲ್ಲ Governor has said that we have requested him to rectify the bill through corrigendum bar schedule of act ante. ಪವನ್, ಅದು ಶೆಡ್ಯೂಲ್ ಆಫ್ ಆಕ್ಟ್ ಇದೆಯಲ್ಲ, ಅದು ಮಾಡ್ಬೇಕು ಅಂತಂದ್ರೆ ಒಂದು ಯುದ್ಧ ನಡಿಬೇಕು ಸದನದಲ್ಲಿ, ಗೊತ್ತಲ್ಲ. ಬಾರಿ ಕಷ್ಟವಾದ ಬಹಳ ಕಷ್ಟವಾದ ದಟ್ ಮೆಥಡ್ ಇಟ್ ಸೆಲ್ಫ್ ಇಸ್. Hello. Can I interfere? Yeah, Padma wants to speak. Sir. Good evening to everyone. ಅದೇ ಸರ್, ಈಗ ರೂಲ್ಸ್ ಪಾಸ್ ಆಗಿ ಗವರ್ನರ್ ಅದು ಸೈನ್ ಮಾಡಿ ಹೋದ್ಮೇಲೆ ಈಗ ನಮ್ದು NMC ಹೇಗಾಗಿದೆ ನೋಡಿ, ಚೇಂಜಸ್ ಮಾಡಿ ಮತ್ತೆ ಅಲ್ಲೆಲ್ಲ ನಮ್ದು ಏನೇನ್ ಚೇಂಜಸ್ NMC ಕಡೆಯಿಂದ ಬಂದಿದೆ ಆ ತರ ಆಗ್ಬಿಟ್ರೆ ಮತ್ತೆ ಯೋಗೇಂದ್ರ ರೆಡ್ಡಿ ಸರ್ ಹೇಳದಾಗೆ ಪೀಪಲ್ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್.
ಮತ್ತೆ ಎವ್ರಿ 5 years ಏನಾಗುತ್ತೆ, ಇದು ರುಟೀನ್ ಆಗ್ಬಿಡುತ್ತೆ. ಈಗ ನಮ್ 10,000ರಲ್ಲಿ ಒಂದು ಹಾಸ್ಪಿಟ್ಲು ಅಥವಾ ಒಂದು ಡಾಕ್ಟರ್ಸ್ಗೆ ಅಫೆಕ್ಟ್ ಆದ್ರೂ ಇಟ್ ಅಫೆಕ್ಟ್ ಅಲ್ವಾ. ಈಗ ಬರೀ ಲಾಗೆ ಉಳಿಯುತ್ತೆ ಅನ್ನೋದಂತೂ ಖಂಡಿತ ತಪ್ಪು. ಲಾಗ್ ಉಳಿದ್ರೇನು ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಎವ್ರಿ ಸ್ಟೇಟ್ ವಿಲ್ ಟ್ರೈ ಟು ಪಾಸ್ ಇಟ್. ಅಂದ್ರೆ ಅದು ಅಡ್ವಾಂಟೇಜ್ ಆಗ್ಬೇಕು, ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕ್ ಫ್ರಮ್ ದ ಪಬ್ಲಿಕ್ ದ್ಯಾನ್ ಡಾಕ್ಟರ್ಸ್. ಈಗ ಅವ್ರಿಗೆ ಏನ್ ಹೇಳ್ತಿದ್ದಾರೆ ಈ ಆಕ್ಟ್ ಅಲ್ಲಿ, ಜನಕ್ಕೆ ಅನುಕೂಲ ಆಗ್ಬೋದು, ಜನನೇ ಅದನ್ನ ಲಾನ ಮತ್ತೆ ಕೈಲಿ ತಗೊಂಡ್ಬಿಡ್ತಾರೆ. ಮಾಡೇ ಇಲ್ಲ ಅನ್ನೋದು, ಮತ್ತೆ ದೊಂಬಿ ಮಾಡೋದು, ಮೆಂಟಲ್ ಫಿಸಿಕಲ್ ಹರಾಸ್ಮೆಂಟ್ ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಐ ಥಿಂಕ್ ಇಟ್ಸ್ ಅ ರೈಟ್ ಟೈಮ್ ದಟ್ ವಿ ಶುಡ್ ಸ್ಪೀಕ್ ಟು IMA ರಾಜಸ್ಥಾನ್ ಪೀಪಲ್. ಮತ್ತೆ ನ್ಯಾಷನಲ್ ಲೆವೆಲ್ ಅಜಿಟೇಷನ್ ಆಗೋದು ಬೆಟ್ರು ಅನ್ಸುತ್ತೆ ಸರ್. ಇದು ಬರೀ ನಮ್ಮ ಕರ್ನಾಟಕದವರು ಅಥವಾ ರಾಜಸ್ಥಾನ್ ಅವ್ರು ಅನ್ನೋದಕ್ಕಿಂತ ಸೆಂಟ್ರಲ್ IMA ಶುಡ್ ಸ್ಟೇಕ್ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಮ್ಯಾಟರ್ನ. ಐ ಥಿಂಕ್ ಇಟ್ ಶುಡ್ ಕಮ್ ಫ್ರಮ್ ದೇರ್. ಎಲ್ಲಾ ಸ್ಟೇಟ್ ಅವರು ಇನ್ವಾಲ್ವ್ ಆದ್ರೆ ಇಟ್ ವಿಲ್ ಬಿ ಮೋರ್ ಫ್ರೂಟ್ಫುಲ್ ಅಂತ ನನ್ಗನ್ಸುತ್ತೆ. ನಾನ್ ಕೇಳೋದು ಏನಂದ್ರೆ, ಐ ಥಿಂಕ್ ಈಗ ಇವತ್ತಿನ ಮೀಟಿಂಗ್ ಇರೋರಿಗೆಲ್ಲರೂ ಗಮನಕ್ಕೆ ಬಂದಿರಬಹುದು. ಏನು ನಮ್ಮದು ಕರ್ನಾಟಕದಲ್ಲಿ ನಡೆದಿದ್ದಕ್ಕೂ ರಾಜಸ್ಥಾನದಲ್ಲಿ ಆಗ್ತಿರೋದಕ್ಕೂ ವ್ಯತ್ಯಾಸಗಳನ್ನು ನಾನು ಹೈಲೈಟ್ ಮಾಡಿದೆ. ಮತ್ತೆ ವೇ ಫಾರ್ವರ್ಡ್ ಏನಿದೆ ಬೇಕಾ ಅದು ನಮಗೂ ಎಫೆಕ್ಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನಾವು ಇನ್ವಾಲ್ವ್ ಆಗ್ಲೇಬೇಕು ಮೇಡಮ್, ಇವಾಗ ಆಗ್ಲೇಬೇಕು ಅದನ್ನ. ಅದಕ್ಕೆ ನಾಳೆ ಕಮಿಂಗ್ SWC ನಲ್ಲಿ ಅದು ಸೀರಿಯಸ್ ಡಿಸ್ಕಸ್ ಆಗ್ಬೇಕು. ಬಟ್ ಏನಾಗುತ್ತೆ, ಹೆಡ್ ಕ್ವಾರ್ಟರ್ಸ್ ಲೆವೆಲ್ ಅಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಮಾಡ್ತೀವಿ, ನೆಗೋಷಿಯೇಷನ್ ಮುಖಾಂತರ ಮಾಡ್ತೀವಿ ಅಂತಕ್ಕಂಥ ಮಾತುಗಳೇ ಬಹಳ ಬರ್ತವೆ. ಯಾಕಂದ್ರೆ ನಾ ಹೇಳ್ಬಾರ್ದು, ಆ ತರದಲ್ಲೇ ಮಾತುಗಳು ಬರೋದು. ಯಾರು ಒಂದು ತನ್ನ IMA ಪ್ಲಾಟ್ಫಾರ್ಮ್ ಮಾಡಿಕೊಳ್ಳದೆ ಯಾರು ಲೀಡರ್ಗಳಾಗ್ತಾರೋ ಅಂಥವ್ರಲ್ಲಿದ್ರೆ ನ್ಯಾಯಯುತವಾಗಿ ನಾವು IMA ಮುಖಾಂತರ ಹೋರಾಟ ಮಾಡ್ಬೋದು. IMA ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಲೀಡರ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರು ಇದ್ರೆ ನಾವು ಏನು ಸಾಧಿಸಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕ ಅನ್ನೋದಕ್ಕಿಂತ ಸ್ಪಷ್ಟ ನಿಲುವು ಇದು. ನನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬ ಲೀಡರು IMA ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಅಲ್ಲಿದ್ರೆ ಅದರಿಂದ ಏನು ಸಾಧಿಸಕ್ಕಾಗಲ್ಲ. ಅದನ್ನ ಬಿಟ್ಟು ನಿಸ್ವಾರ್ಥವಾಗಿ IMAಗೋಸ್ಕರ ಆ ಲೀಡರ್ಶಿಪ್ ಇದ್ರೆ ಇದು ಏನೂ ಅಲ್ಲ, ಏನು ಬೇಕಾದ್ರೆ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿ ಮಾಡಬಹುದು, ಎಲ್ಲಾ ಕಡೆನೂ ಮಾಡಬಹುದು. Sir, I think there is one case. Central leadership hang ಅನ್ಸುತ್ತೆ ಸರ್ ನಿಮ್ಗೆ? ಪ್ರೆಸೆಂಟ್ ಸೆಂಟ್ರಲ್ ಲೀಡರ್ಶಿಪ್ ಬಗ್ಗೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಹಂಗಾರೀಗ? ಅಲ್ಲ, ಅವರು ದೇ ಆರ್ ಎಟ್ ಇಟ್. ನಾವು ವಿ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್. ದೇ ಮೇ ಬಿ ಗುಡ್ ಆಲ್ಸೋ, ಹೂ ನೋಸ್. ನಮಗೇನು ಗೊತ್ತಿಲ್ಲ ಅವ್ರ ಬಗ್ಗೆ, ವಿಷಯಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇಂಟ್ರಾಕ್ಷನ್ ಆಗಿಲ್ಲ. ನಾಳೆ CWC ನಲ್ಲಿ ಡಿಸ್ಕಸ್ ಮಾಡಿ ನೀವಲ್ಲಿ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್ಕಾರದ ಜೊತೆ ಮಾತುಕತೆ ಮಾಡ್ಕೊಂಡು ಏನೋ ಅಕ್ರಾಸ್ ದಿ ಟೇಬಲ್ ಡಿಸ್ಕಸ್ ಮಾಡೋಣ ಅನ್ನೋದಿದೆಯಲ್ಲ, ಅದು ಕಷ್ಟ. ಅದು ಏನೋ ಅಚೀವ್ ಮಾಡ Sir, ಸ್ವಲ್ಪ ಮಾಡಿ. Sir, I think there is one case pending in the High Court. What happened to that? Government has not replied. ಯಾವ್ದು ಹೇಳಿ? KPM ಇದೆ ಸರ್, ಪುತ್ತೂರು ಡಾಕ್ಟರ್ಸ್ ಹಾಕಿದ್ದು. ಅದು ಏನಾಗಿದೆ, ಪುತ್ತೂರು ಇದ್ದ ಡಾಕ್ಟರ್ಸ್ದು ಇಲ್ಲಿ ಹೇಳ್ತೀನಿ ಕೇಳಿ. ಪುತ್ತೂರು ಡಾಕ್ಟರ್ಸ್ ವಿಚ್ ಇನ್ಕ್ಲೂಡೆಡ್ ಎವ್ರಿಬಡಿ, ಮೇ ಬಿ ಆಯುಷ್ ಡಾಕ್ಟರ್ಸ್, ಈವನ್ MBBS ಡಾಕ್ಟರ್, ಎವ್ರಿ ಸೇರ್ಕೊಂಡು ಲೈಕ್ ಮೈಂಡೆಡ್ ಡಾಕ್ಟರ್ಸ್ ಒಂದು ರಿಟ್ ಅಪೀಲ್ ಮಾಡಿದ್ದಾರೆ. ಅದನ್ನ ರಿಟ್ ಪೆಟಿಷನ್ ಹಾಕಿದ್ದಾರೆ. ಅದಕ್ಕೆ ಒಂದು ಅಪೆಲೆಂಟ್ಸ್ಗೆ 2-3 ಅಪೆಲೆಂಟ್ಸ್ ಇದ್ರು. ಅವರಿಗೆ ಅದು ಏನೋ ಒಂಥರ ವೇಗ್ ರಿಲೀಫ್ ಕೊಟ್ಟಿದ್ದಾರೆ. ಅದು IMA ಕರ್ನಾಟಕ ಸ್ಟೇಟ್ ಬ್ರಾಂಚ್ ಥರ್ಡ್ ರೆಸ್ಪಾಂಡೆಂಟ್. IMA ಇಂದ ನಾವು ರೆಸ್ಪಾನ್ಸ್ ಕಳಿಸಿದೀವಿ ಆಗ್ಲೇ. ಮೋಸ್ಟ್ ಆಫ್ ದೇರ್ ಪ್ಯಾರಾಸ್ ಎಂಡಾರ್ಸ್ ಅಂದ್ರೆ ಕಳಿಸಿದೀವಿ ನಾವು ಎಲ್ಲದನ್ನು ಕೂಡ. ಡಿಟೇಲ್ಡ್ ಇದು ಕೂಡ ನಮ್ಮ ಹತ್ರ ಇದೆ, ಕಳಿಸ್ಕೊಡ್ತೀನಿ ಬೇಕಾದ್ರೆ. ಯೋಗೇಶ್ ಕುಮಾರ್ ಅಂತ ಅವರು ಕೂಡ ಪುತ್ತೂರ್ನ ಅಡ್ವೊಕೇಟ್, ಅವರು ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಅವ್ರ ಮುಖಾಂತರ ನಾವು ರೆಸ್ಪಾಂಡೆಂಟ್ ಆಗಿ ನಾವು ಕೊಟ್ಟಿದ್ದೀವಿ. ಸರ್ಕಾರ ಕೂಡ ಬಂದಿತ್ತು ಕೋರ್ಟ್ಗೆ, ಬಟ್ ಫೈಲ್ ಮಾಡಿಲ್ಲ. ಈಗ ಇದೆಲ್ಲವುದು ಮತ್ತೆ ಓಪನ್ ಆಗ್ಬೇಕಂದ್ರೆ ಯಾರಿಗೆ ಟೆಂಪರರಿ ರಿಲೀಫ್ ಸಿಕ್ಕಿದೆಯಲ್ಲ, ಅಂದ್ರೆ ಅಲ್ಲಿ ಅಪೆಲೆಂಟ್ಸ್ ಇದ್ರಲ್ಲ, ಅವರು ಇದನ್ನ ಓಪನ್ ಮಾಡ್ಬೇಕು. ಸಾಮಾನ್ಯವಾಗಿ ಒಂದು ಟೆಂಪರರಿ ರಿಲೀಫ್ ಸಿಕ್ಮೇಲೆ ಯಾರು ಅದನ್ನ ಓಪನ್ ಮಾಡಲ್ಲ. ನನಗೆ ಸ್ಟೇ ಸಿಕ್ಮೇಲೆ ಇಫ್ ಇಟ್ ಇಸ್ ಫೇವರಿಂಗ್ ಮೀ, ಐ ವಿಲ್ ನೆವರ್ ಓಪನ್ ದ ಕೇಸ್. ಸೊ ಹಂಗಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಕೇಸ್ ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಏನು ಎಂಡ್ ಪಾಯಿಂಟ್ ಸಿಗ್ತಾ ಇಲ್ಲ. ಈಗ ಐ ಥಿಂಕ್ ಈಗ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಎಂಡ್ ಪಾಯಿಂಟ್ ಕೊಡಬೇಕು. IMA ಕರ್ನಾಟಕ ಸ್ಟೇಟ್ ಬ್ರಾಂಚ್ ಕ್ಯಾನ್ ಆಡ್ ಆನ್ as a respondent that by endorsing all the views. But to my expertise, to my knowledge,
ನಮ್ಮನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥ ಯಾವುದೇ ಆಕ್ಟ್ ಇರ್ಲೇಬಾರದು ಅಂತ ನಾವು ಹೋದ್ರೆ ಯಾವ ಕೋರ್ಟ್ಗಳು ಒಪ್ಕೊಳ್ಳೋದಿಲ್ಲ ಅದನ್ನ. ನಮ್ಮನ್ನ ರೆಗ್ಯುಲೇಟ್ ಅಂದ್ರೆ ನಾವು ಪ್ರೊಫೆಷನಲ್ ಬಾಡಿ, ನಮ್ಮನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇರ್ಲೇಬಾರ್ದು ಇದು. ನರ್ಸಿಂಗ್ ಹೋಮ್ಸ್ ನಾವ್ ಹೆಂಗ್ ಬೇಕಾದ್ರೆ ನಡೆಸ್ತೀವಿ, ನಮಗೆ KPME ಆಕ್ಟೇ ಬೇಡ ಅಂತ ಅವ್ರು ಕೇಳಿರೋದು. ಆ ಮಟ್ಟಿಗೆ ಕೋರ್ಟ್ ಒಪ್ಪೋದಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಅವ್ರು ಹ್ಯಾಂಗ್ ರಿಲೀಫ್ ಕೊಟ್ಟಿದ್ದಾರೆ, ಮತ್ತೀಗ ಏನಂತ ರಿಲೀಫ್ ಕೊಟ್ಟಿದ್ದಾರೆ? ಏನ್ ಗೊತ್ತಾ ರಿಲೀಫ್ ಕೊಟ್ಟಿರೋದು, ಏನು ಆಕ್ಷನ್ ತಗೋಬೇಡಿ ಅವ್ರ ಮೇಲೆ ಅಂತ. ಬಟ್ ಅವರೆಲ್ಲರೂ ಅಷ್ಟೇ, ನೋ ಆಕ್ಷನ್ ಮಾಡ್ಕೊಂಡಿದ್ದಾರೆ. ಕೇಳಿ ನೋಡಿ ಬೇಕಾದ್ರೆ, ಅವ್ರು ಯಾರು ರಿಜಿಸ್ಟ್ರೇಷನ್ ಇಲ್ಲದೆ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ KPME ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ. ಓಕೆ. ಕೇಳಿ ನೋಡಿ. ಅಲ್ಲ, ಅದನ್ನೇ ಎಕ್ಸಾಂಪಲ್ ಇಟ್ಕೊಂಡು ನಾವೆಲ್ಲರೂ ಯಾಕೆ ಪಿಟಿಷನ್ ಹಾಕಬಾರ್ದು? ಎಲ್ಲಿಗೆ ಹಾಕ್ತಿರಿ? ಆಲ್ ಓವರ್ ಕರ್ನಾಟಕ ಎಲ್ಲರೂ ಪಿಟಿಷನ್ ಹಾಕೋದು. ಆಲ್ ಓವರ್ ಕರ್ನಾಟಕ ಹೈಕೋರ್ಟ್ ಅದನ್ನೇ ಎಕ್ಸಾಂಪಲ್ ಇಟ್ಕೊಂಡು. IMA ಕರ್ನಾಟಕನೇ ಹಾಕೋದಪ್ಪ ಇಟ್ಕೊಂಡು. Indian Medical Association Karnataka State Branch cannot wholeheartedly request or appeal for complete quashing of the KPME Act because it is a regulatory body. Okay. Complete ನಮ್ KPME ನಮ್ ರೆಗ್ಯುಲೇಷನ್ ಬಾಡಿನೇ ಬೇಡ ಅಂತ. ನರ್ಸಿಂಗ್ ಹೋಮ್ ಆಕ್ಟ್ ಅಂತ 1915 ಇತ್ತು ನಮ್ದು ಕರ್ನಾಟಕದಲ್ಲಿ. ಅಷ್ಟು ಹಳೆ ಆಕ್ಟ್ ಇರ್ಬೇಕಾದ್ರೆ ನಾವು ಅದನ್ನೇ ನರ್ಸಿಂಗ್ ಹೋಮ್ ಆಕ್ಟ್ ಹೋಗಿ KPME ಆಕ್ಟ್ ಅಂತ ಶ್ರೀರಾಮುಲು KPME ಅಮೆಂಡ್ಮೆಂಟ್ ಆಕ್ಟ್ ಆಗಿದೆ. ಇಷ್ಟು 30, 40, 50 ವರ್ಷದ ಆಕ್ಟ್ ಇರ್ಬೇಕಾದ್ರೆ ಅದನ್ನ ರಿಪೀಲ್ ಮಾಡಿ ಅಂತ ನಾವು ಕಂಪ್ಲೀಟ್ ರಿಪೀಲ್ ಮಾಡಿ ಅಂತ ಕೇಳಿದ್ರೆ ತಪ್ಪಾಗ್ತದೆ. ರಿಪೀಲ್ ಮಾಡಿ ಅಂದ ತಕ್ಷಣ ನಾವು ಆಲ್ಟರ್ನೇಟ್ ಸರಿಸಬೇಕು. ಆಲ್ಟರ್ನೇಟ್ ಏನೋ ಸೆಂಟ್ರಲ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್. ಇದನ್ನ ತೆಗೆದು ನೀವು ಬೇಕಾದ್ರೆ ಸೆಂಟ್ರಲ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಹಾಕಿ ಅಂತ ನಾವು ಕೇಳ್ಬಹುದು. ಆದ್ರೆ ಸೆಂಟ್ರಲ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇದಕ್ಕೆ ಏನು ವ್ಯತ್ಯಾಸ ಇದೆ ಎಂಬುದು ನಾವು ನೋಡ್ಬೇಕು. ಇನ್ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಎಲ್ಲ ವಿಚಾರ ಮಾಡಿ ಮಾಡ್ಬೇಕಾ ಮೇಲೆ. ಇದಕ್ಕಿನ್ನು ಹಾರ್ಶ್ ಇದೆ ಸರ್ ಅದು. ಇದು ನಮ್ಮ ಕ್ಲಿನಿಕಲ್ KPME ಗಿಂತ ಡಿಫಿಕಲ್ಟ್ ಟು ಫಾಲೋ, ಗೈಡ್ಲೈನ್ ಜಾಸ್ತಿ ಇದೆ ಅದು. ಮಧು, ನಾನು ಅದನ್ನ ಕಂಪ್ಲೀಟ್ ಆಗಿ ಓದಿ ಅರ್ಧ ಬರ್ಧ. ಬಟ್ ಈ ತರ ಕಂಪ್ಯಾರಿಟಿವ್ ನಾವು ಈಗಲೇ ಕಾಮೆಂಟ್ ಮಾಡೋದು. ನಾವೇನಾದ್ರು KPME ಆಕ್ಟ್ ಬೇಡ ಅಂತ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಸೆಂಟ್ರಲ್ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಒಪ್ಕೋಬೇಕು. ಲೈಕ್ ವಾಟ್ ದೇ ಆರ್ ಡೂಯಿಂಗ್ ಇನ್ ರಾಜಸ್ಥಾನ್. ದಿಸ್ ಇಸ್ ನಮ್ಮ ಅಡ್ವೊಕೇಟ್ ಡಿಸ್ಕಸ್ ಮಾಡಿದ್ವಿ ದಿನೇಶ್ ಇದನ್ನ. ಅವ್ರು ಹೇಳಿದ ಇಷ್ಟನೇ, ಇದನ್ನ ಕಂಪ್ಲೀಟ್ ಆಗಿ ಹೆಂಗ್ ಕೇಳ್ತೀರಿ ನೀವು? ಇಂಡಿವಿಜುವಲ್ ಆಗಿ ಕೇಳ್ಬೋದು, ಅಸೋಸಿಯೇಷನ್ ಆಗಿ ಕೇಳ್ತೀರಿ ನೀವು ಅಂತ ಕೇಳ್ತಾರೆ ಅವರು. ನಾನು ಇಂಡಿವಿಜುವಲ್ ಆಗಿ ಎಲ್ಲರೂ ಹಾಕಕ್ ಹೇಳಿದ್ರೆ ನಮ್ಮ ಅಷ್ಟು ಮೆಂಬರ್ಸ್ ಗೆ ಇಂಡಿವಿಜುವಲ್ ಆಗಿ ಹಾಕಕ್ ಕೇಳ್ಬೇಕು. ಇಲ್ಲ, ಆತರ ಕೋರ್ಟ್ ಅಲ್ಲಿ ಅಷ್ಟೊಂದು ಕೇಸಸ್ ಹಾಕ್ಬಿಟ್ರೆ ಕೋರ್ಟ್ ವಿಲ್ ಬಿಕಮ್ ವೈಲ್ಡ್. ಓಕೆ, ಅದು ಒಂದು ಈಗಲೇ ಆಲ್ರೆಡಿ ಪೆಂಡಿಂಗ್ ಕೇಸ್ಗಳು ಎಷ್ಟೊಂದು ಇದಾವೆ. ಆಟ ಆಡ್ತಾರೆ ನಮ್ಮ ಜೊತೆ ಅಂತ ಕೇಳ್ತಾರೆ ಅವರು. ವೈಲ್ಡ್ ಆಗ್ಬಿಡ್ತಾರ. ಕೋರ್ಟ್ ವಿಲ್ ಬಿಕಮ್ ವೆರಿ ವೈಲ್ಡ್. ನಾವು ಹಾಕಿದೀವಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಸಂಬಂಧಪಟ್ಟಂಗೆ. ಅದಕ್ಕೇನೆ ಯಾವಾಗ ನೀವೇನ್ರಿ ಡಾಕ್ಟ್ರು ಹಿಂಗ್ ಆಗ್ತದೆ, ನಿಮಗೆ ಬುದ್ಧಿಗಿದ್ದೀರಿ ಎಲ್ಲ ಅಂತ ಕೇಳ್ತಾರೆ ಅವ್ರು ಹೋದಾಗಲ್ಲ ಗುಲ್ಬರ್ಗ ಹೋದಾಗೆ. ಇಷ್ಟೊಂದು ಪೆಂಡಿಂಗ್, ಇಷ್ಟೊಂದು ಕೇಸ್ ಹಾಕಿದ್ರಲ್ಲ ನೀವು ಅಂತ. there is some issues. Your suggestion is well taken, but there are some issues that needs to be addressed with a very wise advocate. And for that matter, Mohan was with us, Advocate Mohan, Advocate Basuraj with us, and they themselves still don't go for this. Let the Puttur people fight, and IMA Karnataka State Branch support them as a respondent. Ishte helidare namage. Hagi ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. Sir, ultimately, what will be the next step? ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಾಗ ಸರ್? ರಾಜಸ್ಥಾನ್. ರಾಜಸ್ಥಾನದ ಈಗ ಸ್ಟ್ರಗಲ್ ಫೈಟ್ ಮಾಡ್ತಾ ಇದ್ರಲ್ಲ ಅವ್ರು, ದೇ ಆರ್ ಆಸ್ಕಿಂಗ್ ಫಾರ್ ದಿ ನಾವು ಕ್ವಾಶಿಂಗ್ ಆಫ್ ದಿ ಆಕ್ಟ್. ಅದು ತುಂಬಾ ಸ್ಟ್ರಗಲ್ ಆಗ್ಬೇಕು ಸರ್. ರೈತರು ಮಾಡಿದ್ರಲ್ಲ ಆತರ ಮಾಡ್ಬೇಕು. ಆಕ್ಟ್ ವಿತ್ಡ್ರಾ ಮಾಡ್ಬೇಕಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ನೋಡ್ಬೇಕು ಏನಾಗ್ತದೆ ನೋಡೋಣ. ಅಟ್ಲೀಸ್ಟ್ ದೇ ರೂಲ್ಸ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ರೀಫ್ರೇಮ್ ಬೇಕ್ ಸರ್ಟನ್ ರೂಲ್ಸ್. ಕ್ಲಿಯರ್ ಕಟ್ ನಮ್ಮಲ್ಲಿ ಮಾಡ್ದಂಗೆ ಎಮರ್ಜೆನ್ಸಿ ಅಂದ್ರೆ ಮೆಡಿಕಲ್ ಲೀಗಲ್ ಎಮರ್ಜೆನ್ಸಿ ಅಂತ ಬರೀಬೇಕು. ಫೈರ್ ಅಂದ್ರೆ ನಾವು ಹಿಂಗೆ ಅದು ಇನ್ನೊಂದು ಏನ ಬಹಳ ಸ್ಲೈಟ್ ಆಗಿ ಬರ್ಕೊಂಡು ಹೋಗ್ಬೇಕು. ಅವಾಗ ರೂಲ್ಸ್ ಅವಾಗ ರಾಜಸ್ಥಾನದವರು ಕಂಪ್ಲೀಟ್ ಸ್ಟ್ರೈಕ್ ಮೇಲೆ ಇದ್ದಾರೆ ಸರ್. ಆಲ್ ಸರ್ವಿಸಸ್ ಸ್ಟಾಪ್ ಪ್ರೈವೇಟ್ ಹಾಸ್ಪಿಟಲ್. ಆಮೇಲೆ ಇನ್ನೊಂದ್ ಏನಾಗ ಗೊತ್ತಾ, ತುಂಬಾ ಮೆಲ್ಲೋ ಡೌನ್ ಆಗಿ ರೂಲ್ಸ್ ಬರ್ದ್ಬಿಟ್ರೆ ಯಾರೋ ಒಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತಾನೆ. ಯಾಕೆ ರೂಲ್ಸ್ ಸಂಬಂಧ ಇಲ್ಲ, ಸಾಟಿ ಇಲ್ಲ ಅಂತ. ಇದೆ ಇಂತ ಸ್ಟಿಂಜೆಂಟ್ ಆಕ್ಟ್ ಮಾಡಿ ಇಂತ ಲೂಸ್ ರೂಲ್ಸ್ ಬರೆದ್ರೆ ಹೆಂಗೆ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತದೆ. ಇವೆಲ್ಲವೂ ಬರ್ತವೆ. ನಾವು ಮೊನ್ನೆ 3 ದಿವಸ ತುಂಬಾ ಡಿಸ್ಕಸ್ ಮಾಡಿದ್ದೀನಿ ಅಡ್ವೊಕೇಟ್ಸ್ ಹತ್ರ ನಾನು ಇದನ್ನ. ರೈಟ್ ನೌ ದೇ ಆರ್ ಆನ್ ಸ್ಟ್ರೈಕ್ ದಿನೇಶ್. ಓಕೆ, ಕಂಪ್ಲೀಟ್ ಬಂತು. ನೀವು ಎಸ್ಡಬ್ಲ್ಯೂಸಿ ಹೋಗಿದ್ದ ಮುಂಚೆ ನೀವು ಎಸ್ಡಬ್ಲ್ಯೂಸಿ ಮೆಂಬರ್ಸ್ ಎಲ್ಲ ಒಂದು ನಿಮ್ಮದೇ ಆದ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ನಿಮ್ಮದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು
ಜೂಮ್ ಮೀಟಿಂಗ್ ಮಾಡಿ ನಾನಂತ ಇಲ್ಲ ಅದರಲ್ಲಿ. ನಾವು ಹೇಳಿದ ಬಟ್ಟನ್ನೆಲ್ಲ ನೀವ್ ಯಾರನ್ನೊಬ್ರು ಲೀಡರ್ಶಿಪ್ ತಗೊಂಡು, ಶ್ರೀನಿವಾಸ ಇರ್ಬೋದು, ನೀವೇ ಯಾರೋ ಒಬ್ರು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡೋರು ಲೀಡರ್ಶಿಪ್ ತಗೊಂಡು ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಿ. ಎಲ್ರೂ ಮೀಟಿಂಗ್ ಹೋಗಿಂತ ಮೊದಲು ಪ್ರೆಸಿಡೆಂಟ್ ಆಫ್ ಹೆಡ್ ಕ್ವಾರ್ಟರ್ಸ್ ಪ್ರೆಸಿಡೆಂಟ್ IMA ಪ್ರೆಸಿಡೆಂಟ್ ನ ಮೀಟ್ ಮಾಡಿ, ರಾಜಸ್ಥಾನದಲ್ಲಿ ಮೀಟ್ ಮಾಡಿ, ಆಮೇಲೆ ಟೇಕ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದಿ ಆನ್ ದಿ ಫ್ಲೋರ್ ಆಫ್ ದಿ CWC. Then let something evolve out of it. Okay. Yes, sir. Thank you, sir. Thank you, sir. Very good. ಬಹಳ ಚೆನ್ನಾಗಿ ಎಲ್ಲಾ ವಿಚಾರವಾಗಿ ಸವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ರಿ. ಅದರಿಂದ ಪ್ರೆಸಿಡೆಂಟ್ ಈ ರಾಜಸ್ಥಾನದ ಇಶ್ಯೂ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅನಂತ ಧನ್ಯವಾದಗಳು ಎಲ್ಲರಿಗೂ. ಇದೇ ತರ ಏನೋ ಸಮಸ್ಯೆಗಳು ಬಂದವು, ಒಗ್ಗಟ್ಟಿನಿಂದ ನಾವು ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಕೇಳ್ಕಂತ ಎಲ್ಲಾ ಭಾಗವಹಿಸಿದ ಉದ್ಯಮಿತರಿಗೆ ಒದಿಸಿ ಅದರಲ್ಲಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಸವಿಸ್ತಾರವಾಗಿ ಈಗಿನ ಈ ರಾಜಸ್ಥಾನದ ಇಶ್ಯೂ ಬಗ್ಗೆ, ಕರ್ನಾಟಕ ನಮ್ಮ KPMA ಬಗ್ಗೆ ಸವಿಸ್ತಾರ ಹೇಳೋದಕ್ಕೆ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಸರ್, ರವೀಂದ್ರ ಕಾಜೆ ಅವ್ರ ಕೈ ಎತ್ತಿದ್ದಾರೆ, ಕೇಳಿ. ರವೀಂದ್ರ ಅವರು, ರವೀಂದ್ರ, ಹಲೋ ಹಲೋ, ಹೇಳಿ ರವೀಂದ್ರ ಅವರು. ಸರಕಾರಿ ಆಸ್ಪತ್ರೆಗಳನ್ನು ಇನ್ವಾಲ್ವ್ ಮಾಡ್ಬೇಕು ಅಂತ ಅಲ್ಲಿ ಇರುದು. ಯಾಕಂದ್ರೆ ಅದು ಬರೇ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಾ ಇದನ್ನ ಬರ್ಬೇಕು ಅಂತ ನಾವು ಅದರಲ್ಲಿ ಮೇಯ್ನ್ ಆಗಿ ಇರೋದು ನಮ್ಮ ಈ ಇದರಲ್ಲಿ ರಿಟ್ ಅಲ್ಲಿ ಇತ್ತು ಅದು. ಹಾಗೆ ಅದು ಇನ್ ಮುಂದೆ ಹೋಗ್ಲಿಲ್ಲ ಅಷ್ಟೇ. ನಮಗೆ ಕೆಲವರಿಗೆ ರಿಲೀಫ್ ಸಿಕ್ಕಿದೆ ವಿಷಯದಲ್ಲಿ ಅಷ್ಟೇ. ರಿಲೀಫ್ ಸಿಕ್ಕಿದೆ. ರಿಜಿಸ್ಟ್ರೇಷನ್ ಮಾಡ್ತೀರಾ ಇಲ್ವಾ ನೀವು KPMA-ಗೆ? ರಿಜಿಸ್ಟರ್ ಮಾಡ್ತೇವೆ. ಮತ್ತೆ ಅದೇ ಮತ್ತೆ ಪ್ರಾಬ್ಲಮ್ ಬರೋದು. ಅವ್ರು ಸುಮ್ನೆ ಕೂತ್ಕೊಂಡ್ಬಿಡ್ತಾರೆ, ಹೋಗಲ್ಲ, ಮಾಡಿಸ್ಬಿಟ್ರಲ್ಲ, ಆಯ್ತಲ್ಲ. KPM ರಿಜಿಸ್ಟರ್ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ರನ್ ಆಗ್ಬೇಕಲ್ಲ. ಅದೇ ತರ ನಾವೇನ್ ಮಾಡಿದ್ವಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ, ಈಗಲೂ ರಿನಿವಲ್ ಮಾಡಿಲ್ಲ ನಾವು, ಗೊತ್ತಲ್ಲ. ಸರಿ ಅಲ್ಲ ಹೇಳಿದ್ದೆ. ಹಾಗೆ ಸರ್, ಹಂಗಾಗಿ ಕೋರ್ಟ್ ಅಲ್ಲಿ ಹೋದ್ರೆ ನಮ್ಗೆ ಇನ್ನೂ ಮರ್ಯಾದೆ ಕೊಡ್ತಾರೆ, ರಿನ್ಯೂ ಮಾಡಿಲ್ಲ ಇನ್ನು, ದೇ ಆರ್ ಫೈಟಿಂಗ್ ಫಾರ್ ದಿ ಕಾಸ್ ಅಂತ. IMA ರಾಜಸ್ಥಾನ ಲೀಡರ್ಸ್ ನಮ್ಮ ಕರ್ನಾಟಕ ಲೀಡರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಇಲ್ಲ ಸರ್, ನಾವು ಮಾಡಿಲ್ಲ, ಅವರು ಮಾಡಿಲ್ಲ, ಇಬ್ಬರನ್ನು ಬ್ಲೇಮ್ ಮಾಡೋದು ಬೇಡ. ನಾವು ಕೂಡ ಮಾಡಿಲ್ಲ, ನಾವು ಮಾಡ್ಬೇಕಾಗಿತ್ತು, ಪ್ರೊಆಕ್ಟಿವ್ ಆಗಿ ಮಾಡಿಲ್ಲ ನಾವು ಕೂಡ. ಇದು ಎಷ್ಟೊಂದು ಸೀರಿಯಸ್ ಆಗ್ತದೆ ಅಂತ ಗೊತ್ತಿಲ್ಲ ಸರ್. 2022ರ ಬಿಲ್ ಇದು. ಇಲ್ಲ, ಇದು ಡ್ರಾಫ್ಟಿಂಗ್ ಕಮಿಟಿ ಇರೋರು ಮದು ಡಿಫರೆನ್ಸ್. ನಮ್ದು ಡ್ರಾಫ್ಟಿಂಗ್ ಕಮಿಟಿ ಆಗಿರಲಿಲ್ಲ, ಹಾಗಾಗಿ ನಾವು ಡ್ರಾಫ್ಟ್ ತರ ಮಾಡ್ಕೊಂಡಿವಿ. ಡ್ರಾಫ್ಟ್ ಮಾಡಿದ ಮೇಲೆ ಕರೆದಿದ್ದಾರೆ ಇವರು, ಒಂದು ಕಮಿಟಿ ಮಾಡಿ ಇಷ್ಟು ವರ್ಷ ತಳ್ಳಿದ್ದಾರೆ ಇವರು. ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಇಲ್ಲ, KPMA ಟೈಮ್ ಅಲ್ಲ, IMA ಕರ್ನಾಟಕ ಸ್ಟೇಟ್ ಬ್ಯಾಂಕ್ ತುಂಬಾ ಎವ್ರಿ ಡೇ ಇಟ್ ವಾಸ್ ಫಾಲೋಯಿಂಗ್ ದಿ ಡ್ರಾಫ್ಟ್. ಇವ್ರದ್ದು ಎಲೆಕ್ಷನ್ ಮ್ಯಾನಿಫೆಸ್ಟೋ ರಾಜಸ್ಥಾನ್ ಗವರ್ಮೆಂಟ್ ಇದು. ರಾತ್ರಿ 10, 11, 12 ತನಕ ಕುತ್ಕೊಂಡಿದ್ವಿ ಸರ್ ಡ್ರಾಫ್ಟ್ ಮಾಡಕ್ಕೆ. ಸೋ ಮಚ್ ಇನ್ವಾಲ್ವ್ಮೆಂಟ್ ಫ್ರಮ್ IMA KSB ವಾಸ್ ದೇರ್. ಎಲ್ಲ ಮಾಡಿದ್ರು ಕೂಡ ನಾವೇನು 100% ಅಚೀವ್ ಮಾಡಿಲ್ಲ ಮದು. ನಾವು ಒಂದಿಷ್ಟು, ಬಟ್ ಏನಂದ್ರೆ ಇಲ್ಲಿ ಎಲ್ಲರೂ ಕೂಡ ಮಾಡ್ಬೇಕು. ಇವಾಗ ಯಾರನ್ನ ಕೇಳ್ಬೇಕು ಮಾಡೋದಲ್ಲ, ಅದೇ ಹೇಳ್ತಾ ಇರೋದು. CWC ಹೋಗತಕ್ಕಂಥವ್ರು ಒಂದು ತಮ್ಮದೇ ಆದ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬಿಟ್ಟು, ಯಾಕಂದ್ರೆ ನಾವೆಲ್ಲ ಇನ್ವಾಲ್ವ್ ಆಗಲ್ಲ, ಡಿಸ್ಕಷನ್ ಮಾಡ್ಬಿಟ್ಟು ಅದನ್ನ ಲೆಟ್ ದೆಮ್ ಟೇಕ್ ಫಾರ್ವರ್ಡ್ ಟು ದಿ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಬಿಕಾಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. Everybody participates. I think 90% of the people sitting here have come to Belgaum then. 90%, if I am right. Yes. Maybe some reasons, but 90% were there in Belgaum, and they were in Bangalore also. So they know everything. So they can only see 5-6 ವರ್ಷದ ಕೆಳಗಿಂದ ಆಗಿದ್ದು. ನಾನು ಯಾವ ತರ ಇನ್ನೇ 3 ದಿವಸ ಕೂತ್ಕೊಂಡು ಮತ್ತೆ ರೀಕಲೆಕ್ಟ್ ಮಾಡ್ಕೊಂಡು ಒಂದು ಫ್ರೇಮ್ ವರ್ಕ್ ಮಾಡ್ಕೊಂಡು ಅದೇ ತರನೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು CWC-ಗೆ. ಅವಾಗ ನಾವು ವಿ ಕ್ಯಾನ್ ಪುಟ್ ಫೋರ್ತ್ ಅವರ್ ಆರ್ಗ್ಯುಮೆಂಟ್ ಅಂಡ್ ಕನ್ವಿನ್ಸ್ ಎವರಿಬಡಿ ಟು ಡೂ ವಾಟ್ ಇಸ್ ನೆಸೆಸರಿ. ಓಕೆ ಸರ್. Yes, thank you sir. Thank you. ಹೌದು ಸರ್. ಗುಡ್ ನೈಟ್ ಸರ್. Okay, good night. Okay sir. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. ಗುಡ್ ನೈಟ್. Good night, sir. Good night. Good night.